ನಮಸ್ಕಾರ ವೀಕ್ಷಕರೇ, ಈ ಕ್ಷಣದ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಗಾಯತ್ರಿ. ಈ ಕ್ಷಣದ ಚರ್ಚೆಯ ವಿಷಯ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಆಗಿರುತ್ತೆ. ಇಡೀ ಒಂದು ವಿಶ್ವ ಬೇರೆ ಬೇರೆ ರಾಷ್ಟ್ರಗಳನ್ನ ಈ ಗ್ಯಾಸ್ ಗಂಡಾಂತರವನ್ನ ತಂದಿಡ್ತಾ ಇರುವಂತ ಇರಾನ್, ಇಸ್ರೇಲ್ ಮತ್ತೆ ಅಮೆರಿಕ ನಡುವೆ ನಡೀತಾ ಇರುವಂತ ಯುದ್ಧ, ಇದು ನಮ್ಮ ರಾಷ್ಟ್ರ ಮತ್ತೆ ನಮ್ಮ ರಾಜ್ಯದ ಜನತೆ, ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ, ಇಂದಿರಾ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಾಲೀಕರುಗಳಾಗಿರಬಹುದು, ಸಿಬ್ಬಂದಿಗಳಾಗಿರ್ಬಹುದು, ಯಾವ ರೀತಿಯಾಗಿ ಅವರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ, ಇದೆಲ್ಲವನ್ನೂ ಕೂಡ ನಾವು ಪ್ರತಿನಿತ್ಯ ನೋಡ್ತಾನೆ ಇದ್ದೀವಿ. ಸೊ ಇದ್ರ ಬಗ್ಗೆನೇ ನಾವೀಗ ಮಾತನಾಡ್ತಾ ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಯಾವಾಗ ಈ ಸಮಸ್ಯೆಗೆ ಪರಿಹಾರ ಅನ್ನೋ ಪ್ರಶ್ನೆಗೆ ಉತ್ತರ ಯಾವಾಗ ಅನ್ನೋದನ್ನ ಕೇಂದ್ರ ಸರ್ಕಾರ ಅಥವಾ ಈ ಯುದ್ಧವನ್ನ ನಿಲ್ಲಿಸೋದಿಲ್ಲ, ನಾವು ಅದೆಷ್ಟೇ ತಿಂಗಳುಗಳಾಗ್ಲಿ ಯುದ್ಧ ನಿಲ್ಲೋದಿಲ್ಲ ಅಂತ ಹೇಳ್ತಾ ಇರುವಂತಹ ಡೊನಾಲ್ಡ್ ಟ್ರಂಪ್ ಆಗಿರ್ಬೋದು, ಇನ್ನು ಇರಾನ್ ಕೂಡ ಸುಮ್ಮನೆ ಆಗ್ತಾ ಇಲ್ಲ, ಯುದ್ಧವನ್ನ ನಿಲ್ಲಿಸೋಣ, ಇಲ್ಲಿಗೆ ಮುಗಿಸೋಣ, ಇದನ್ನ ಸಮಸ್ಯೆ ಆಗ್ತಾ ಇದೆ ಅಂತ ಒತ್ತಡಗಳು ಕೂಡ ಅಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ. ಇರಾನ್ಗೆ ಆಗಿರ್ಬೋದು, ಇನ್ನು ಅಮೆರಿಕಾಗಿರ್ಬೋದು, ಜೊತೆಗೆ ಇಸ್ರೇಲ್ ಒತ್ತಡಗಳು ಎಷ್ಟೇ ಆಗ್ತಾ ಇದ್ರು ಕೂಡ ಈ ಯುದ್ಧವನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಆದ್ರೂ ಕೂಡ ಪರೋಕ್ಷವಾಗಿ ನಮಗೆ, ಸಾಮಾನ್ಯ ಜನತೆಗೆ, ಹೋಟೆಲ್ ಉದ್ಯಮವನ್ನ ನಂಬ್ಕೊಂಡಿರುವಂತಹ ಜನತೆಗೆ, ಮಾಲೀಕರುಗಳಿಗೆ ಹೊಡೆತ ಬೀಳ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ, ಪರದಾಡ್ತಾ ಇದ್ದಾರೆ ಹೋಟೆಲ್ ರೆಸ್ಟೋರೆಂಟ್ಗಳನ್ನ ನಡೆಸ್ತಾ ಇರುವಂತವ್ರು. ಅವರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೊಮ್ಮೆ ಈಗ ಹಳೆ ಕಾಲಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ಒಲೆ, ಅಡ್ಗೆ ಒಲೆ ಏನಿದೆ, ಕಟ್ಟಿಗೆಯನ್ನ ಯೂಸ್ ಮಾಡಿ ಬಳಸುವಂಥದ್ದು, ಎಷ್ಟು ದಿನ ಅಂತ ಅದನ್ನ ಬಳಸ್ತಾರೆ, ಎಷ್ಟು ಸಾಧ್ಯ ಆಗುತ್ತೆ ಅದು ಬಳಸೋದಕ್ಕೆ. ಹಳ್ಳಿಗಳಲ್ಲೇನೋ ಒಂದ್ ಕಡೆ ನಡೆಯುತ್ತೆ ಅಂತ ಹೇಳ್ಬೋದು, ಆದ್ರೆ ಹಳ್ಳಿ ಜನತೆಗೂ ಕೂಡ ಈಗ ಗ್ಯಾಸ್ ಇಲ್ಲದೆ ಜೀವನ ನಡೆಯೋದೇ ಇಲ್ಲ ಅನ್ನುವಂತ ಪರಿಸ್ಥಿತಿಗೆ ಹಳ್ಳಿ ಜನ ಕೂಡ ಬಂದಿದ್ದಾರೆ. ಇನ್ನು ಸಿಟಿ ವಿಚಾರಕ್ಕೆ ಬಂದಾಗ ನಮ್ಮ ಬೆಂಗಳೂರಿನಲ್ಲೇನೆ ಎಷ್ಟೋ ಹೋಟೆಲ್ಗಳು ಬೀಗ ಹಾಕಿದ್ದಾರೆ, ನಡ್ಸೋಕಾಗ್ತಾ ಇಲ್ಲ ಅಂತ. ಇದ್ರ ಬಗ್ಗೆನೇ ಇವಾಗ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಕ್ಷಣದ ಅಪ್ಡೇಟ್ಸ್ ಏನಿದೆ ಈ ವಿಚಾರದ ಬಗ್ಗೆ ಬನ್ನಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಈಗ ಸಿಲಿಂಡರ್ದೇ ಬಿಗ್ ಟೆನ್ಷನ್ ಆಗಿದೆ. ಯುದ್ಧ ನಿಲ್ತಾ ಇಲ್ಲ, ಗ್ಯಾಸ್ ಪ್ರಾಬ್ಲಮ್ ಕೂಡ ಸರಿ ಹೋಗ್ತಾ ಇಲ್ಲ. ಯುದ್ಧ ಹೀಗೆ ಮುಂದುವರೆದ್ರೆ ಮುಂದೇನು ಅನ್ನುವಂಥ ಗೊಂದಲ ಉಂಟಾಗ್ತಿದೆ. ಇಂಜೆಕ್ಷನ್ ಸ್ಟವ್ಗೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಕಾಳಸಂತೆಯಲ್ಲಿ ವಾಣಿಜ್ಯ ಸಿಲಿಂಡರ್ಗಳ ಮಾರಾಟವೂ ಕೂಡ ಅಷ್ಟರ ಮಟ್ಟಿಗೆ ನಡೀತಾ ಇದೆ. 1900ರಿಂದ 5000ಕ್ಕೆ ಸೇಲ್ ಆಗ್ತಾ ಇದೆ ವಾಣಿಜ್ಯ ಸಿಲಿಂಡರ್ಗಳು. ಏಕಾಏಕಿ ಏರಿಕೆ ಆಗಿದೆ. ಇನ್ನು ಕೆಲವು ಹೋಟೆಲ್ಗಳ ಮೆನ್ಯೂಗಳಲ್ಲಿ ಕಡಿತ, ಇನ್ನು ದರ ಹೆಚ್ಚಳ ಆಗ್ತಾ ಇದೆ. ಯುದ್ಧದ ಮಧ್ಯೆ ಚೀನಾ ಪರ ಇರಾನ್ ವಕಾಲತನ ತೆಗೆದಿದೆ. ತೈಲ ಖರೀದಿಗೆ ಚೀನಾ ಕರೆನ್ಸಿ ಬಳಸಿ ಅಂತ ಇರಾನ್ ಸೂಚನೆಯನ್ನ ನೀಡ್ತಾ ಇರುವಂತದ್ದು. ಹಾಗಿದ್ರೆ ಯುದ್ಧವನ್ನೇ ಮಾರ್ಕೆಟಿಂಗ್ ಮಾಡ್ಕೋತಿದ್ಯಾ ಚೀನಾ? ಅಮೆರಿಕಾಗೆ ಸೆಡ್ ಹೊಡೆಯೋಕೆ ಚೀನಾ ಕರೆನ್ಸಿ ಬಳಸೋಕೆ ಈಗ ಪ್ಲಾನ್ ನಡೀತಾ ಇದೆ. ಈಗ ರಾಜ್ಯದಲ್ಲಿ ಸಿಲಿಂಡರ್ದೇ ಸುದ್ದಿ ಆಗ್ತಾ ಇರುವಂತದ್ದು. ಯುದ್ಧ ನಿಲ್ತಾ ಇಲ್ಲ, ಈ ಕಡೆ ಗ್ಯಾಸ್ ಪ್ರಾಬ್ಲಮ್ ಕೂಡ ಸರಿ ಹೋಗ್ತಿಲ್ಲ. ಹೀಗೆ ಯುದ್ಧ ನಡೀತಾ ಹೋದ್ರೆ, ಹೀಗೆ ಮುಂದುವರಿತಾ ಹೋದ್ರೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈಗ ಸಿಲಿಂಡರ್ದೇ ದೊಡ್ಡ ಸಮಸ್ಯೆ ಆಗಿದೆ ರಾಜ್ಯದಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಚೀನಾ ಇದನ್ನೇ ಒಂದ್ ರೀತಿಯಾಗಿ ಮಾರ್ಕೆಟಿಂಗ್ ಆಗಿ ಮಾಡ್ಕೋತಾ ಇದೆ. ಏನ್ ಹೇಳ್ತಾ ಇರೋದು ಇರಾನು, ಚೀನಾ ಕರೆನ್ಸಿಯನ್ನ ಬಳಸಿ ಏನಾದ್ರೂ ವ್ಯವಹಾರಗಳನ್ನ ಮಾಡೋದಿದ್ರೆ ಅದಕ್ಕೆ ನಾವು ಸುಮ್ಮನಾಗ್ತೀವಿ. ಏನಾದ್ರೂ ವ್ಯವಹಾರಗಳನ್ನ, ತೈಲ ಆಗ್ಬೋದು, ರಫ್ತಾಗ್ಬೋದು, ಈ ರೀತಿಯಾಗಿ ವ್ಯವಹಾರಗಳು ನಡೆಯೋದಾದ್ರೆ, ಚೀನಾ ಕರೆನ್ಸಿಯನ್ನ ಬಳಸಿ ನೀವು ವ್ಯವಹಾರಗಳನ್ನ ಮಾಡೋದಾದ್ರೆ ನಮಗೆ ಅಷ್ಟು ನಾವು ಇದಕ್ಕೆ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇರುವಂಥದ್ದು. ಚೀನಾ ಹಾಗಿದ್ರೆ ಇರಾನ್ಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ರಷ್ಯಾ ಮತ್ತೆ ಚೀನಾ ಸಪೋರ್ಟ್ ಮಾಡ್ತಾ ಇದೆ, ಅದು ಗೊತ್ತೇ ಇದೆ. ಅದನ್ನೇ ಈಗ ಬಂಡವಾಳವನ್ನಾಗಿ ಚೀನಾ ಮಾಡಿಕೊಂಡು ಹೇಳಿರುತ್ತೆ, ನಾನು ನಿನಗೆ ಸಪೋರ್ಟಿಗೆ ಬರ್ತಾ ಇದ್ದೀನಲ್ವಾ, ನನಗೆ ಇದೊಂದು ಮಾಡಿಕೊಟ್ಬಿಡು, ಏನು ನನ್ನ ಕರೆನ್ಸಿ ಇದೆಯಲ್ವಾ, ಚೀನಾ ಕರೆನ್ಸಿಯನ್ನ ಬಳಸಿ ವ್ಯವಹಾರ ಮಾಡಿ ಅಂತ ಹೇಳ್ಬಿಡು ಅಂತ ಚೀನಾ ಹೇಳಿದಾಗಿದ್ರೆ, ಇದನ್ನೇ ಒಂದು ರೀತಿಯಾಗಿ ಯುದ್ಧವನ್ನ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ, ಇನ್ನು ನಮ್ಮ ಇಂಡೋ ಪಾಕ್ ಯುದ್ಧ ನಡೀತಾ ಇರುವಾಗ, ಆಪರೇಷನ್ ಸಿಂಧೂರ ಎಲ್ಲ ಏನು ಬಳಕೆ ನಾವು ಅಸ್ತ್ರವನ್ನಾಗಿ ನಾವು ಯೂಸ್ ಮಾಡಿದ್ವಿ, ಯುದ್ಧ ನಡೀತಿರುವಾಗ ಆಗ್ಲೂ ಕೂಡ ಚೀನಾ ಇದೇ ರೀತಿಯಾಗಿ ನಮ್ಮ ಯುದ್ಧದಲ್ಲಿ ಕೂಡ ಎಂಟ್ರಿ ಕೊಟ್ಟಿತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದಕ್ಕೆ. ಈ ಯುದ್ಧಗಳನ್ನ ಒಂದ್ ರೀತಿಯಾಗಿ
ಇಬ್ಬರ ಜಗಳ ಮೂರನೇವನ್ಗೆ ಲಾಭ ಅನ್ನೋ ಹಾಗೆ ಮಾಡ್ಕೋತಾ ಇದೆಯಾ ಚೀನಾ? ಹಾಗಿದ್ರೆ 1900ರಲ್ಲಿ ಇದ್ದಂಥ ಗ್ಯಾಸ್ ಇವಾಗ ಸಿಲಿಂಡರ್ಸು ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಅದು ಕೂಡ 3000ದಿಂದ 5000ಕ್ಕೆ ಬೆಲೆ ಏರಿಕೆ ಆಗಿರುವಂಥದ್ದು. ಹೀಗೆ ಮುಂದುವರೆದ್ರೆ ಒಂದ್ ಕಡೆ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಅವರ ಅದ್ಧೂರಿಯಾಗಿ ಹಣ ಮಾಡ್ಕೊಂಡು ಹೋಗ್ತಾರೆ. ನಾರ್ಮಲ್ ಇವಾಗ ಮಧ್ಯಮ ವರ್ಗದಲ್ಲಿ ಬರ್ತಾರಲ್ಲ ಅಂಥವ್ರು ಏನ್ ಮಾಡ್ಬೇಕು, ಬಡವ್ರು ಏನ್ ಮಾಡ್ಬೇಕು ಹಾಗಿದ್ರೆ ಅನ್ನುವಂತ ಪ್ರಶ್ನೆ ಮೂಡುತ್ತೆ. ಈಗ ಇಡೀ ಒಂದು ಸಿಲಿಂಡರ್, ಕಮರ್ಷಿಯಲ್ ಸಿಲಿಂಡರ್ ಆಗಿರ್ಬೋದು, LPG ಆಗಿರ್ಬೋದು, ಇದ್ರದೇ ಈಗ ಸುದ್ದಿ ಆಗ್ತಾ ಇರುವಂಥದ್ದು. ಇನ್ನು ಹೋಟೆಲ್ ಮಾಲೀಕರುಗಳು ಪರದಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ನಿಸರ್ಗ ಹೋಟೆಲ್ನ ಮಾಲೀಕರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು, ಬನ್ನಿ ನೋಡ್ತಾ ಹೋಗೋಣ. ಕಳೆದ 3-4 ದಿನಗಳಿಂದ ಕೂಡ ಅಂದ್ರೆ ಕಮರ್ಷಿಯಲ್ ಬಳಕೆ ಮಾಡ್ತಿರುವಂತಹ ಸಿಲಿಂಡರ್ ಗ್ಯಾಸ್ಗಳು ಕೂಡ ಇಲ್ಲಿ ಸರಬರಾಜಾಗ್ತಿಲ್ಲ. ಸೊ ಹೀಗಾಗಿ ಅಂದ್ರೆ ಒಂದಿಷ್ಟು ಇಡ್ಲಿ, ದೋಸೆ ಇಂತಹ ಅಡುಗೆ ಪದಾರ್ಥಗಳನ್ನ ತಯಾರು ಮಾಡಕ್ ಆಗ್ತಾ ಇಲ್ಲ. ಯಾಕೆ ಕಾರಣ ಗ್ಯಾಸ್ಗಳ ಅಭಾವ ಹೆಚ್ಚಾಗಿರುವಂಥದ್ದು. ಸೊ ಹೀಗಾಗಿ ಗ್ಯಾಸ್ ಇಲ್ಲ. ಗ್ಯಾಸ್ ಬದಲಾಗಿ ಈಗ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಹೋಟೆಲ್ಗಳಿಗೂ ಪರ್ಯಾಯ ಮಾರ್ಗವನ್ನ ಹುಡ್ಕೊಂಡಿರುವಂಥದ್ದು. ಸೊ ನೀವು ಗಮನಿಸ್ತಾ ಇರ್ಬೋದು, ಅಂದ್ರೆ ಪ್ರತಿನಿತ್ಯ ಇಂತಹ ಹೋಟೆಲ್ಗಳಲ್ಲಿ ಅಂದ್ರೆ ಗ್ಯಾಸ್ ಬಳಕೆ ಮಾಡಿಕೊಂಡು ಇಡ್ಲಿ, ದೋಸೆ ಜೊತೆಗೆ ಒಂದಿಷ್ಟು ಆಹಾರ ಪದಾರ್ಥಗಳನ್ನ ಬಳಕೆ ಮಾಡ್ಕೊಳ್ತಿದ್ರು. ಸರಿಯಾದ ಕಮರ್ಷಿಯಲ್ ಗ್ಯಾಸ್ಗಳು ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿ ಗ್ಯಾಸ್ಗಳ ಅಭಾವ ಹೆಚ್ಚಾಗಿರೋದ್ರಿಂದ ಸಾಕಷ್ಟು ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ. ಕೆಲವೊಂದಿಷ್ಟು ಹೋಟೆಲ್ಗಳು ಮಾತ್ರ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂಥದ್ದು. ಅಂದ್ರೆ ಗ್ಯಾಸ್ ಬದಲಾಗಿ ಸೊ ನೀವು ಗಮನಿಸ್ತಾ ಇರ್ಬೋದು, ಈ ಒಂದು ಎಲೆಕ್ಟ್ರಿಕಲ್ ಸ್ಟೀಮ್ ಏನಿದೆ, ಈ ಒಂದು ಎಲೆಕ್ಟ್ರಿಕಲ್ ಸ್ಟೀಮ್ ನಿಂದ ಇಲ್ಲಿ ಇಡ್ಲಿಯನ್ನ ತಯಾರಿಸಲಾಗ್ತಿದೆ ಅಂತೇಳಿ ಹೇಳ್ತಿರುವಂಥದ್ದು. ಅಂದ್ರೆ ಈ ಒಂದು ಎಲೆಕ್ಟ್ರಿಕಲ್ ಸ್ಟೀಮ್ ಏನಿದೆ, ಈ ಎಲೆಕ್ಟ್ರಿಕಲ್ ಸ್ಟೀಮ್ ಇಂದ ಈ ಒಂದು ಇಡ್ಲಿ ಏನು ಇಡ್ಲಿ ತಯಾರು ಮಾಡುವಂತಹ ಈ ಒಂದು ಇಡ್ಲಿ ಇದೇನಿದೆ, ಈ ಇಡ್ಲಿಗೆ ಒಂದು ಸ್ಟೀಮ್ ಹೋಗಿ ಇಲ್ಲಿ ಇಡ್ಲಿ ತಯಾರಿಸಲಾಗ್ತಿದೆ ಅಂತೇಳಿ ಇಲ್ಲಿನ ಹೋಟೆಲ್ ಅಡಿಗೆ ತಯಾರು ಮಾಡುವಂತರು ಹೇಳ್ತಿರುವಂತದ್ದು. ಒಂದ್ ಕಡೆ ಈ ಒಂದು ಎಲೆಕ್ಟ್ರಿಕಲ್ ಸ್ಟೀಮ್ ನಿಂದ ಇಡ್ಲಿ ತಯಾರು ಮಾಡಲಾಗ್ತಿದ್ರೆ, ಮತ್ತೊಂದು ಕಡೆ ಎಲೆಕ್ಟ್ರಿಕಲ್ ಇಂದ ಏನು ಒಂದು ಎಲೆಕ್ಟ್ರಿಕಲ್ ಕಾಯಿಲ್ ಏನಿದೆ, ಎಲೆಕ್ಟ್ರಿಕಲ್ ಕಾಯಿಲ್ ಇಂದನೂ ಕೂಡ ಒಂದಿಷ್ಟು ಬಿಸಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಅಡುಗೆ ಮಾಡಿದಂತಹ ಪದಾರ್ಥಗಳು ಯಾವುದೇ ಕೂಡ ತಣ್ಣಗೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ಕಾಯಿಲ್ ಏನಿದೆ, ಈ ನೋಡ್ತಾ ಇದ್ದೀರಿ ಈ ಒಂದು ಎಲೆಕ್ಟ್ರಿಕಲ್ ಕಾಯಿಲ್ ನಿಂದ ನೀರನ್ನ ಬಿಸಿ ಮಾಡಿಕೊಂಡು ಕೂಡ ಒಂದಿಷ್ಟು ಅಡುಗೆ ಯಾವುದೇ ತಣ್ಣಗಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲೆಕ್ಟ್ರಿಕಲ್ ಕಾಯಿಲ್ ಅನ್ನ ಬಳಕೆ ಮಾಡ್ಕೊಂಡಿರುವಂತದ್ದು. ಜೊತೆಗೆ ಎಲೆಕ್ಟ್ರಿಕಲ್ ಇಂಡಕ್ಷನ್ ಇಟ್ಕೊಂಡು ಕಾಫಿ ಟೀ ವ್ಯವಸ್ಥೆಯನ್ನು ಕೂಡ ಮಾಡ್ತಿರುವಂತದ್ದು. ಕೇವಲ 5-6 ಗ್ಯಾಸ್ ಬಳಕೆ ಮಾಡುವಂತಹ ಜಾಗದಲ್ಲಿ ಕೇವಲ 1 ಗ್ಯಾಸ್ 2 ಗ್ಯಾಸ್ ಅನ್ನಷ್ಟೇ ಬಳಕೆ ಮಾಡಿಕೊಂಡು ಇಲ್ಲಿ ನೋಡಿ ಎಲೆಕ್ಟ್ರಿಕಲ್ ವಿದ್ಯುತ್ ಇಂದನೂ ಕೂಡ ಒಂದಿಷ್ಟು ಸಾಂಬಾರ್ ಆಗಿರ್ಬೋದು, ಜೊತೆಗೆ ಇಡ್ಲಿ, ವಡೆ ಈ ರೀತಿ ಅಡುಗೆ ಪದಾರ್ಥಗಳನ್ನ ಮಾಡೋದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಕೊಂಡಿರುವಂತದ್ದು. ಸೊ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ಏನಾದ್ರೂ ಗ್ಯಾಸ್ಗಳ ಅಭಾವ ಹೆಚ್ಚಾದ್ರೆ ಕೂಡ ಸಾಕಷ್ಟು ಕೆಲಸ ಇಲ್ಲದೆ ಆಗುತ್ತೆ. ಜೊತೆಗೆ ಇಲ್ಲಿ ಸಾಕಷ್ಟು ದಿನಸಿ ಧಾನ್ಯಗಳನ್ನ ತಂದಿರ್ತಾರೆ, ಅಂತಹ ದಿನಸಿ ಧಾನ್ಯಗಳು ಕೂಡ ಕೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಮರ್ಷಿಯಲ್ ಗ್ಯಾಸ್ಗಳ ಬಳಕೆ ಅಂದ್ರೆ ಗ್ಯಾಸ್ಗಳ ಬಳಕೆ ಸರಬರಾಜಾಗ್ತಿಲ್ಲ, ಅದರಿಂದ ಅಭಾವ ಹೆಚ್ಚಾಗಿದೆ. ಸೊ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ಸರ್ಕಾರ ಅಂದ್ರೆ ಈ ಒಂದು ಕಮರ್ಷಿಯಲ್ ಗ್ಯಾಸ್ಗಳನ್ನ ದಾಸ್ತಾನು ಮಾಡಿಕೊಂಡು ಸರಬರಾಜು ಮಾಡಿದ್ರೆ ಬೇಗ ಸಮಸ್ಯೆಯನ್ನ ಬಗೆಹರಿಸಲಿ ಅಂತೇಳಿ ಇಲ್ಲಿನ ಹೋಟೆಲ್ ಮಾಲೀಕರು ಜೊತೆಗೆ ಗ್ರಾಹಕರು ಕೂಡ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಮಂಜುನಾಥ್ ಸಕ್ರ, ರಾಜ್ ನ್ಯೂಸ್, ಬೆಂಗಳೂರು. ಎಸ್, ಇದೇ ವಿಚಾರವಾಗಿ ನಾವೀಗ ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ಒಬ್ಬರಲ್ಲ, ಸಾಕಷ್ಟು ಜನ ಹೋಟೆಲ್ ಮಾಲೀಕರು ಇದೇ ರೀತಿಯಾಗಿ ಪರದಾಡ್ತಾ ಇರುವಂತದ್ದು. ಎಸ್, ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡೋದಕ್ಕೆ ನಮ್ಮೊಂದಿಗೆ ಆರ್ಥಿಕ ತಜ್ಞರಿದ್ದಾರೆ. ಅನಿಲ್ ಭಾರದ್ವಾಜ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಸರ್, ಈ ಯುದ್ಧ 15 ದಿನ ಆಯ್ತು ಸರ್ ಆರಂಭ ಆಗಿ. ಇಷ್ಟರ ಮಟ್ಟಿಗೆ ತತ್ತರಿಸಿ ಹೋಗ್ತಾ ಇದ್ದಾರೆ, ಅದರಲ್ಲೂ ಕೂಡ ಮಧ್ಯಮ ವರ್ಗ, ಬಡವರ್ಗದ ಜನತೆ. ಏನನ್ಸುತ್ತೆ ಸರ್? ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜನತೆಗೆ ನಾನು ಒಬ್ಬ ಮಧ್ಯಮ ವರ್ಗದ ಮನುಷ್ಯನಾಗಿ, ಒಬ್ಬ ದೇಶದ ಪ್ರಜೆಯಾಗಿ, ಮಧ್ಯವರ್ಗದ ಪ್ರಜೆಯಾಗಿ ನನ್ನ ಇತ್ತೀಚೆಗಿನ ಏನು ವಿಚಾರಗಳಿದೆ, ನನ್ನ ಗಮನಕ್ಕೆ ಬಂದಿರುವಂಥ ಒಂದಷ್ಟು ವಿಚಾರಗಳಿದೆ, ಅದನ್ನು ಇವತ್ತು ನಾವು ಚರ್ಚೆ ಮಾಡೋಣ. ನೋಡಿ, ಪ್ರಪಂಚದಲ್ಲಿ ಇಸ್ರೇಲ್ ಮತ್ತು ಅಮೇರಿಕಾ ಜೊತೆಗೂಡಿ
ಇರಾನ್ ಮೇಲೆ ಯುದ್ಧ ಮಾಡಿರುವಂಥದ್ದು, ಅದಕ್ಕೆ ಎಲ್ಲ ಗಲ್ಫ್ ರಾಜ್ಯಗಳು, ಗಲ್ಫ್ ದೇಶಗಳು ಏನಿವೆ ಅವೆಲ್ಲಾನು ಅದರ ಜೊತೆಗೆ ಸಾಥ್ ಕೊಡ್ತಾ ಇರುವಂಥದ್ದೇನಿದೆ, ಅದರಿಂದ ನಮಗೆ ಈ ಥರದ್ದೆಲ್ಲ ಕಷ್ಟಗಳಾಗ್ತಾ ಇದೆ. ಹೌದು. ಹಾಗಾದ್ರೆ ಇರಾನ್ ಮೇಲೆ ಯುದ್ಧ ಮಾಡಿದ್ದಕ್ಕೆ ನಮಗೆ ಇಷ್ಟೊಂದು ಕಷ್ಟ ಆಗ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಕೇಳಿದ್ರೆ ಹೌದು. ಯಾತಕ್ಕೆ? ನಮ್ಮ ದೇಶದ ಸುಮಾರು 40% ಅಷ್ಟು ತೈಲ ಆಗಿರಬಹುದು, ನೈಸರ್ಗಿಕ ಅನಿಲ ಆಗಿರಬಹುದು, ಇದೆಲ್ಲಾನು ಹಾರ್ಮೋಸ್ ಜಲಸಂಧಿಯ ಮುಖಾಂತರ ಬರಬೇಕಾಗತ್ತೆ. ಹಾರ್ಮೋಸ್ ಜಲಸಂಧಿ ಎಂಥ ಆಯಕಟ್ಟಿನ ಜಾಗದಲ್ಲಿ ಇದೆ ಅಂತ ನಾವು ನೋಡಿದ್ರೆ, ಇರಾನ್ ಮತ್ತೆ ಸೌದಿ ಅರೇಬಿಯಾ, ಕುವೈಟ್ ಇವೆಲ್ಲದರ ಮಧ್ಯ ಅದು ಹಾರ್ಮೋಸ್ ಜಲಸಂಧಿ ಇರುವಂಥದ್ದು. ಆ ಹಾರ್ಮೋಸ್ ಜಲಸಂಧಿನಲ್ಲಿ ಯಾವುದೇ ರೀತಿಯಾದಂಥ ಹಡಗನ್ನ ಪ್ರಯಾಣ ಮಾಡೋದಕ್ಕೆ ಇರಾನ್ ಬಿಡ್ತಾ ಇಲ್ಲ. ಸಂಪೂರ್ಣವಾಗಿ ಅದರ ಮಾಲೀಕತ್ವವನ್ನಾಗಿರ್ಬೋದು ಅಥವಾ ಹಿಡಿತವನ್ನ ಇರಾನು ಇಲ್ಲಿಗಾಗಲೇ ಇಷ್ಟು ದಿವಸದಲ್ಲಿ ಮಾರ್ಚ್ 1ನೇ ತಾರೀಕು ಶುರು ಆದಂತಹ ಯುದ್ಧ, ಮಾರ್ಚ್ 1ನೇ ತಾರೀಕಿಂದ ಇವತ್ತು ನಾವು 14ನೇ ತಾರೀಕಿದ್ದೀವಿ, 14 ದಿವಸದಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಹಡಗನ್ನ ಸಂಚಾರ ಮಾಡಕ್ ಬಿಟ್ಟಿಲ್ಲ. ಇಷ್ಟಾಗ್ಯೂ ನಾವು ಕೇಳಿ ಬರ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ, ಚೈನಾದ ಹಡಗುಗಳು ಹೋಗ್ತಾ ಇವೆ. ಹೌದು. ಸಂತೋಷದ ವಿಚಾರ ಅಂತಂದ್ರೆ ನಮ್ಮದೊಂದು ಭಾರತದ ಹಡಗು ಅದೇ ಸಮಯದಲ್ಲಿ ದಾಟ್ಕೊಂಡು ಮುಂಬೈ ಪೋರ್ಟ್ ಅನ್ನ ತಲುಪಿದೆ. ಹೌದು, ಇವತ್ತು 2 ಸರ್, ಮೊನ್ನೆ ಒಂದು ತಲುಪಿದೆ, ಇವತ್ತಿನ 2, ಒಟ್ಟಿನ್ನ 23 ಲೈನಲ್ಲಿ ಇದ್ದಿದ್ದು ಇವತ್ತೆರಡು ಬಂತು ಅಂದ್ರೆ ಇನ್ನ 21 ಹಡಗುಗಳಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅನ್ನುವಂಥದ್ದನ್ನ ಇರಾನ್ ಅವರು ಈಗ ಹೇಳಿರುವಂಥದ್ದು ಬಹಳ ಸ್ವಾಗತಾರ್ಹ. ದೇಶದ ಜನತೆ ಪ್ಯಾನಿಕ್ ಆಗುವಂತಹ ಅವಶ್ಯಕತೆ ಇಲ್ಲ. ಹೌದಾ? ಮಾಲೀಕರಿಗೆ ಸಾಮಾನ್ಯವಾಗಿ ತೊಂದರೆಗಳಿದ್ದೇ ಇರುತ್ತೆ, ಯಾಕೆಂದ್ರೆ ಅವ್ರಿಗೆ ಬಿಸ್ನೆಸ್ ಅದು, ಉದ್ಯಮ ಅವ್ರಿಗದು. ಹೌದಾ? ನಾನು ದಿನಕ್ಕೆ 2 ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡ್ತಿದ್ದೆ, ಸಿಲಿಂಡರ್ ಒಂಚೂರು ಕಮ್ಮಿ ವ್ಯತ್ಯಯ ಆಯ್ತು ಅಂತಂದ್ರೆ ನನಗೆ 2 ಲಕ್ಷ ರೂಪಾಯಿ ಬಿಸ್ನೆಸ್ ಮೀಟ್ ಮಾಡಕ್ ಆಗತ್ತೋ ಇಲ್ವೋ ಅನ್ನುವಂಥ ಆತಂಕ ಸೃಷ್ಟಿ ಆಗುವಂಥದ್ದು ಬಹಳ ಸಹಜ. ಅದರಲ್ಲಿ ಏನು ಉತ್ಪ್ರೇಕ್ಷೆ ಇಲ್ವೇ ಇಲ್ಲ. ಆದ್ರೆ ಈ ಮಟ್ಟಕ್ಕೆ ನಾವು ಉತ್ಪ್ರೇಕ್ಷೆ ಮಾಡಬೇಕಾ? ನಮ್ಮ ದೇಶದಲ್ಲಿ ಈಗ ಇರುವಂತಹ ಗ್ಯಾಸ್ಗಳನ್ನ ಕೊರತೆ ಇಷ್ಟೊಂದು ಇದೆಯಾ, ನಾವೆಲ್ಲ ಯೋಚನೆ ಮಾಡುವಂತಷ್ಟು ಇದೆಯಾ ಅಂತ ನೋಡಿದ್ರೆ ಅದು ಸಂಪೂರ್ಣವಾದಂತಹ ನಿಜ ಅಲ್ಲ. ನಾನು ಅದನ್ನ ಸುಳ್ಳು ಅಂತಾನೂ ಹೇಳೋದಿಲ್ಲ, ಆದ್ರೆ ಸಂಪೂರ್ಣವಾಗಿ ಆ ಸ್ಥಿತಿನ ನಾವು ಹೇಳ್ತಾ ಇಲ್ಲ, ಇದನ್ನ ನಾವು ಉತ್ಪ್ರೇಕ್ಷೆ ಮಾಡ್ತಾ ಇದೀವಿ. ವಿ ಆರ್ ಎಕ್ಸಾಜುರೇಟಿಂಗ್ ದ ಸಿಚುಯೇಷನ್. ವೈ ವಿ ಆರ್ ಎಕ್ಸಾಜುರೇಟಿಂಗ್ ದ ಸಿಚುಯೇಷನ್ ಅಂತ ನೋಡಿದ್ರೆ, ಮಾಲೀಕರು ಎಲ್ಲಾರು ಇನ್ನೇನು ಹೋಟ್ಲುಗಳನ್ನೇ ಮುಚ್ಚಿಬಿಡ್ತಾರೆ ಅಂತ 4 ದಿವಸದಿಂದ ಹೇಳ್ತಿದ್ದಾರೆ. ಒಂದು ಹೋಟ್ಲನ್ನು ತೋರಿಸಿ ಮೇಡಮ್ ಮುಚ್ಚಿರೋದನ್ನ. ಯಾವುದೇ ಒಂದೇ ಹೋಟ್ಲು ಬೆಂಗಳೂರಲ್ಲಿ, ಬೇರೆ ಇದ್ರಲ್ಲಿ ಇನ್ಫ್ಯಾಕ್ಟ್ ನಾನು 3 ದಿವಸದಿಂದ ದಾವಣಗೆರೆನಲ್ಲಿದ್ದೆ, 4 ದಿವಸದಿಂದ ಹೈದರಾಬಾದಲ್ಲಿದ್ದೆ, ಯಾವ ಹೋಟ್ಲುಗಳು ಮುಚ್ಚಿಲ್ಲ. ಸರ್, ನಮಗೂ ಕೂಡ ಈಗ ಹೋಟೆಲ್ ಮಾಲೀಕರುಗಳೆಲ್ಲ ಹೇಳ್ಕೊಂಡಿದ್ದಾರೆ, ಈ ದಾವಣಗೆರೆಯಲ್ಲಿ ಒಂದು ಪಂಜುರ್ಲಿ ಅಂತ ಫೇಮಸ್ ಹೋಟೆಲ್ ಅದು ಕ್ಲೋಸ್ ಆಗಿದೆ. ಖಂಡಿತವಾಗ್ಲೂ ಸುಳ್ಳು. ಪಂಜುರ್ಲಿನಲ್ಲೇ ನಾನು ಕೂತ್ಕೊಂಡು ಮೊನ್ನೆ ಊಟ ಮಾಡಿದ್ದೀನಿ. ಪಂಜುರ್ಲಿನಲ್ಲೇ ಎಂತ ಕಾಕತಾಳೀಯ ಇದು. ಪಂಜುರ್ಲಿ ಹೋಟ್ಲಲ್ಲೇನೆ ನಾನು ಇವತ್ತು ಯಾವ ವಾರ, ಶನಿವಾರ, ನಾನು ಬುಧವಾರ ಸಂಜೆ ಕೂತ್ಕೊಂಡು ಪಂಜುರ್ಲಿನಲ್ಲೇ ಊಟ ಮಾಡಿದ್ದೀನಿ. ಓಕೆ, ಹಾಗಿದ್ರೆ ಏನ್ ಮತ್ತೆ ಸುಳ್ಳ ಇದೆಲ್ಲ ಅಂತಂದ್ರೆ ನಾನು ಸುಳ್ಳು ಅಂತ ಹೇಳಿ ಅದನ್ನೇ ನಾನು ಹೇಳಿದ್ದು. ಇದು ಸುಳ್ಳಲ್ಲ, ಆದ್ರೆ ಸತ್ಯಕ್ಕೂ ಸಂಪೂರ್ಣವಾದಂಥದ್ದಲ್ಲ ಇದು. ಫುಲ್ ಸತ್ಯ ಅಂತಾನೂ ನಾವು ಹೇಳೋದಕ್ಕಾಗಲ್ಲ. ಅದ್ರಲ್ಲಿ ಆತಂಕ ಇದೆ, ಅದನ್ನೇ ನಾನು ಮೊದಲು ಹೇಳಿದ್ದು. ಹೋಟೆಲ್ ಮಾಲೀಕರಿಗೆ ಸಾಮಾನ್ಯವಾದಂತಹ ಆತಂಕ. ಹೌದಾ? ಇವಾಗ ರಾಜ್ ನ್ಯೂಸ್ ಅನ್ನೇ ನಾವು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಏನೋ ಸ್ಯಾಟಲೈಟ್ ತೊಂದರೆ ಆಗೋಯ್ತು, 1 ಅವರ್ ಟೆಲಿಕಾಸ್ಟ್ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ಎಡಿಟರ್ ಏನ್ ಮಾಡ್ತಾರೆ? ಹೌದಾ ಇಲ್ಲ? ಇಮಿಡಿಯೇಟ್ 1 ಅವರ್ ಆದ್ಮೇಲೆ ಬರ್ಬೋದು ನಮ್ಗೆ ನೆಟ್ವರ್ಕ್. ಆದ್ರೆ 1 ಅವರ್ ತೊಂದರೆ ಆಗೋಯ್ತು, ವ್ಯತ್ಯಯ ಆಗೋಯ್ತು, ಲೈವ್ ಟೆಲಿಕಾಸ್ಟ್ ಆಗ್ತಾ ಇಲ್ಲ ಅಂತಂದ್ರೆ ರಾಜ್ ನ್ಯೂಸ್ ಎಡಿಟರ್ಗೆ ಎಷ್ಟು ಟೆನ್ಷನ್ ಆಗುತ್ತೆ. ಆ ಟೆನ್ಷನ್ ಅಂದ್ರೆ ಅವರ ದಿನನಿತ್ಯದ ಅವ್ರಿಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನ ರೀಚ್ ಆಗದೇ ಇರಬಹುದು, ಮೀಟ್ ಮಾಡೋದಕ್ಕೆ ಆಗದೆ ಇರಬಹುದು, ಅಥವಾ ಮೀಟ್ ಮಾಡಕ್ ಆಗತ್ತೋ ಆಗಲ್ವೋ ಅನ್ನುವಂತ ಒಂದು ಆತಂಕನೂ ಇದಕ್ಕೆಲ್ಲದಕ್ಕೂ ಕಾರಣ ಮಾಡುತ್ತೆ. ಈಗ ನೋಡಿ, 2-3 ದಿವಸಗಳಿಂದ ಎಲ್ಲಾ ತೈಲದ ಕಂಪನಿಗಳುವೆ, HP ಆಗಿರ್ಬೋದು, BP ಆಗಿರ್ಬೋದು, ಇಂಡಿಯನ್ ಗ್ಯಾಸ್ ಆಗಿರ್ಬೋದು, ಎಲ್ಲಾನು ತಮ್ಮ ಗ್ರಾಹಕರಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಶಾರ್ಟೇಜ್ ಇಲ್ಲ, ನೀವು ಪ್ಯಾನಿಕ್ ಆಗಬೇಕಾಗಿಲ್ಲ, ನಾವು ಬೇಕಾದಷ್ಟು ಅನಿಲವನ್ನ ಸರಬರಾಜು ಮಾಡ್ತೇವೆ. ಆದ್ರೆ ನಾವು ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೋಬೇಕು. ಹಾಗನ್ಬಿಟ್ಟು ನಮಗೆ ತೊಂದರೆ ಆಗಿಲ್ವ ನಮ್ಮ ದೇಶಕ್ಕೆ? ಖಂಡಿತವಾಗ್ಲೂ ಆಗಿದೆ, ಖಂಡಿತವಾಗ್ಲೂ ಆಗಿದೆ. ಆದ್ರೆ ನೋಡಿ, ಈಗ ಪೆಟ್ರೋಲ್ ಬೆಲೆ ಎಷ್ಟಿತ್ತು ಒಂದು ವಾರದ ಹಿಂದೆ? ಅಷ್ಟೇ ಇದೆ, 103 ರೂಪಾಯಿ ಏನಿದೆ ಅಷ್ಟೇ ಇದೆ. ಹೌದಾ? ಜಾಸ್ತಿ ಆಗಿದೆಯಾ?
ಎಸ್ ಸರ್, ಇರಿ ಸರ್. ಹೋಟೆಲ್ ಮಾಲೀಕರೊಬ್ರು ನಮ್ಮೊಂದಿಗಿದ್ದಾರೆ. ಅವ್ರನ್ನು ಈ ಪ್ರಶ್ನೆ ಅಥವಾ ನೀವು ಹೇಳಿದ್ದನ್ನ ಇಷ್ಟು ಹೇಳಿ ಅವ್ರ ಹತ್ರ ಒಂದು ಉತ್ತರನ ತಗೊಂಡ್ಬಿಡೋಣ, ಆಮೇಲೆ ಚರ್ಚೆಯನ್ನ ಮುಂದುವರಿಸೋಣ. ಎಸ್, ನಮ್ಮೊಂದಿಗೆ ಹೋಟೆಲ್ ಮಾಲೀಕರು ಮಧುಕರ್ ಶೆಟ್ಟಿ ಅವರು ಲೈವ್ ನಲ್ಲಿ ಭಾಗಿಯಾಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ಆರ್ಥಿಕ ತಜ್ಞರು ಹೇಳ್ತಾ ಇದ್ರು ಇವಾಗ ಹೋಟೆಲ್ ಉದ್ಯಮಿಗಳು ಏನಿದ್ದಾರೆ, ಎಷ್ಟೋ ಹೋಟೆಲ್ಗಳು ಕ್ಲೋಸ್ ಆಗಿದೆ ಅನ್ನುವಂಥದ್ದು, ಅಥವಾ ಅವರ ಆತಂಕ ಈ ರೀತಿಯಾದಂತಹ ಉತ್ತರವನ್ನ ತರಿಸ್ತಾ ಇದೆ ಅಂತ ಸರ್ ಹೇಳ್ತಾ ಇರುವಂತದ್ದು. ನೀವು ಇದನ್ನ ಒಪ್ಕೋತೀರಾ ಸರ್? ಇದು ಬಹುಶಃ ಅನಿಲ್ ಭಾರದ್ವಾಜ್ ಅವರಿಗೆ ಸರಿಯಾದ ಮಾಹಿತಿಯ ಕೊರತೆ ಇದೆ ಅಂತ ನಾನು ತಿಳ್ಕೊಳ್ತೀನಿ. ಈಗಾಗಲೇ ದೃಶ್ಯ ಮಾಧ್ಯಮದಲ್ಲಿ ಹಾಗೆ ಪ್ರಿಂಟ್ ಮೀಡಿಯಾದಲ್ಲೂ ಕೂಡ ಹೋಟೆಲ್ ಬಂದಾಗಿರುವಂತಹ ಸ್ಪಷ್ಟ ಚಿತ್ರಣವನ್ನ ತೋರಿಸಿದ್ದಾರೆ. ಅದು ರೇಷಿಯೋ 10ರಿಂದ 15% ಈಗಾಗಲೇ ಬಂದಾಗಿದೆ. ಕೆಲವರು ಸಾಮಾನ್ಯವಾಗಿ ಚಿಕ್ಕ ಪುಟ್ಟ ಹೋಟ್ಲವರು ಅವರಿಗೆ ಸೋರ್ಸಸ್ ಅನ್ನ ಪಡ್ಕೊಳ್ಲಿಕ್ಕಾಗದೆ, ಅಂದ್ರೆ ಸೋರ್ಸಸ್ ಅಂತ ಹೇಳಿದ್ರೆ ಗ್ಯಾಸು ಸಾಮಾನ್ಯವಾಗಿ 1800 ರೂಪಾಯಿ ಇರುವಂತ ಗ್ಯಾಸ್ ಅನ್ನ ಇವತ್ತು 4ರಿಂದ 5,000 ರೂಪಾಯಿ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ. ಅದನ್ನ ಬಹುಶಃ ಚಿಕ್ಕ ಪುಟ್ಟ ಕ್ಯಾಂಟೀನ್ ಅವರಿಗೆ, ಚಿಕ್ಕ ಪುಟ್ಟ ದರ್ಶಿನಿ ಹೋಟ್ಲ್ ಅವರಿಗೆ ಅದನ್ನ ಭರಿಸುವಂತಹ ತಾಕತ್ತು ಇಲ್ಲದೆ ಇರೋದ್ರಿಂದ ನಷ್ಟದಲ್ಲಿ ಉದ್ಯಮವನ್ನ ಯಾಕೆ ನಾವು ನಡೆಸಬೇಕು, 2 ದಿವಸ ನಡೆಸಿದ್ರು, ಹಾಗಾಗಿ ಬಂದ್ ಮಾಡಿದ್ದಾರೆ. ಬಂದ್ ಆಗಿರೋದು 100% ಬಂದಾಗಿದೆ. ಓಕೆ, ಕೆಲವು ಈಗ ನಮ್ಮ ಕಮರ್ಷಿಯಲ್ ಈಗಾಗ್ಲೇ ಸರ್ ಹೇಳಿದ್ರು, IOC ಅವರು ಅಥವಾ ಭಾರತ್ ಗ್ಯಾಸ್ ಅವರು ಮೆಸೇಜ್ ಅನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿ. ಮೆಸೇಜ್ ಅನ್ನ ಕಳಿಸ್ಕೊಟ್ಟಿರೋದು ಗೃಹ ಬಳಕೆಯ ಕಸ್ಟಮರ್ಸ್ಗೆ. ಓಕೆ, ಕಮರ್ಷಿಯಲ್ ಗ್ಯಾಸ್ ನಾವು ಏನು ಯೂಸ್ ಮಾಡ್ತೀವಿ, ಹೋಟೆಲ್ ಅವರು ಅಥವಾ ಇಂಡಸ್ಟ್ರಿ ಅವರು ಅಥವಾ ಬೇರೆ ಸಂಬಂಧಪಟ್ಟಂತ ಆಸ್ಪತ್ರೆ ಕ್ಯಾಂಟೀನ್ ಅವರು ಯಾರೋ ಅವ್ರು ಯಾರಿಗೂ ಕೂಡ ಮೆಸೇಜ್ ಬರಲಿಲ್ಲ. ನಾವು IOC ಮತ್ತೆ ಬೇರೆಯವರಿಗೆ ಕಾಲ್ ಮಾಡಿದಾಗ ನಮ್ಮ ಕಾಲಿಗೆ ಸರಿಯಾಗಿ ಉತ್ತರ ಇಲ್ಲ. ಪ್ರಥಮವಾಗಿ ಸೋಮವಾರ ದಿವಸ ನಾವು ಕಾಲ್ ಮಾಡಿದಾಗ ಅವ್ರು ಏನ್ ಹೇಳಿದ್ರು, ನಾವು ಸಿಲಿಂಡರ್ನ ರೀಫಿಲ್ ಮಾಡ್ಲಿಕ್ಕೆ ಯೂನಿಟ್ ಗೆ ಕಳಿಸ್ಕೊಟ್ಟಿದ್ದೇವೆ, ಅಲ್ಲಿ ರೀಫಿಲ್ ಆಗಿ ನಾಳೆ ಬಂದ ತಕ್ಷಣ ನಿಮ್ಗೆ ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ರು. ಮಂಗಳವಾರ ದಿವಸ ಮತ್ತೆ ಅವರನ್ನ ಕಾಲ್ ಮಾಡಿ ಸಿಲಿಂಡರ್ ಬಾರದೆ ಇದ್ದಾಗ ಮತ್ತೆ ಅವರನ್ನ ನಾವು ಕೇಳಿದಾಗ, ಇಲ್ಲ ಸರ್ಕಾರದಿಂದ ಆದೇಶ ಬಂದಿದೆ, ಬರೇ ಗೃಹ ಬಳಕೆಯ ಗ್ಯಾಸ್ ಅನ್ನ ಮಾತ್ರ ಫಿಲ್ ಮಾಡಿ ಕಳಿಸ್ಬೇಕು, ಕಮರ್ಷಿಯಲ್ಗೆ ಫಿಲ್ ಮಾಡಬಾರ್ದು ಅಂತ ನಮ್ಗೆ ಆದೇಶ ಬಂದಿದೆ ಅಂತ ಅವ್ರು ಹೇಳಿದ್ರು. ನಾವು ಪುನಃ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ಕೊಂಡಾಗ, ಅಂದ್ರೆ ನಿಮ್ಗೆ ಆದೇಶ ಬಂದಿರೋದು ಕಮರ್ಷಿಯಲ್ ಸಿಲಿಂಡರ್ನ ಅಥವಾ ಹೋಟ್ಲ್ ಅವರಿಗೆ ಕೊಡಬಾರ್ದು ಅಂತ ಆರ್ಡರ್ ಏನಾದ್ರು ಇದೆಯಾ, ಆ ಆದೇಶದ ಪ್ರತಿ ಏನಾದ್ರು ಇದ್ರೆ ನಮಗ್ ಕಳಿಸ್ಕೊಡಿ, ನಾವು ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಮಂತ್ರಿಗಳನ್ನ ಮೀಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದಕ್ಕೆ ಅವ್ರ ಹತ್ರ ಸಮರ್ಪಕವಾದಂತ ಉತ್ತರ ಸಿಗಲಿಲ್ಲ. ಈಗ ಇಂಡಸ್ಟ್ರಿ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಕೆಲವರು ಅದು 15 ದಿವಸ ಆಗ್ಬಹುದು, 1 ತಿಂಗಳಾಗ್ಬಹುದು, ನಮ್ಮ ಯೂನಿಟ್ ಅನ್ನ ನಾವು ಕ್ಲೋಸ್ ಮಾಡಬಾರ್ದು, ಸಾಧ್ಯವಾದಷ್ಟು ದಿನ ಗ್ರಾಹಕರನ್ನ ನಾವು ಬಂದ್ ಮಾಡಿ ಗ್ರಾಹಕರನ್ನ ಕಳ್ಕೊಂಡ್ರೆ ಮತ್ತೆ ಹೊಸದಾಗಿ ಪ್ರಾರಂಭ ಮಾಡೋದು ಕಷ್ಟವಾಗುತ್ತೆ. ಇದನ್ನ ನಂಬ್ಕೊಂಡಿರುವಂತಹ ಬಹಳಷ್ಟು ಜನ ಕಾರ್ಮಿಕರು ಬೀದಿ ಪಾಲಾಗ್ತಾರೆ ಅನ್ನುವಂತ ದೃಷ್ಟಿಕೋನದೊಂದಿಗೆ ಇವತ್ತು ಯಾವ ಹೋಟೆಲ್ ನಡೀತಾ ಇದೆ ಅವರೆಲ್ಲರೂ ಕೂಡ ಹೋಟೆಲ್ನ ಲಾಸ್ ಅಲ್ಲಿ ನಡೆಸ್ತಾ ಇದ್ದಾರೆ. ಆಮೇಲೆ ಪೂರಕವಾಗಿ ಈಗಾಗಲೇ ಎಲೆಕ್ಟ್ರಿಕ್ ಇರ್ಬಹುದು ಅಥವಾ ಗ್ಯಾಸ್ ಒಲೆಗಳಿರ್ಬಹುದು, ಇದು ಸೌದೆ ಒಲೆಗಳಿರ್ಬಹುದು ಅಥವಾ ಬ್ರಿಕೆಟ್ಸ್ ಇರ್ಬಹುದು, ಇಮ್ಮಿಡಿಯೇಟ್ ಆಗಿ ನಾವು ಈಗಾಗಲೇ ಕೆಲವು ಉತ್ಪನ್ನಗಳಿಗೆ ಕಾಲ್ ಅನ್ನ ಮಾಡಿ ಕೇಳಿದಾಗ ಅವ್ರ ಹತ್ರ ಈಗ ಎಲೆಕ್ಟ್ರಿಕ್ ಇರ್ಬೋದು, ಇವತ್ತೊಂದು ಎಲೆಕ್ಟ್ರಿಕ್ ನಮ್ಗೆ ಆ ಮಾಪನಗಳು ಇಕ್ವಿಪ್ಮೆಂಟ್ಗಳು ಬಹಳಷ್ಟು ಬೇಡಿಕೆ ಇರೋದ್ರಿಂದ ತಕ್ಷಣ ಲಭ್ಯ ಆಗ್ತಾ ಇಲ್ಲ. ಎರಡನೇದಾಗಿ ನಾವು ಸಿಟಿಯಲ್ಲಿ ಇಂಟೀರಿಯರ್ ಮಾಡಿರುವಂತಹ ಚಿಕ್ಕ ಪುಟ್ಟ ದರ್ಶಿನಿ ಹೋಟ್ಲ್ ಇರ್ಬೋದು, ದೊಡ್ಡ ಹೋಟ್ಲ್ಗಳು ಇರ್ಬೋದು, ಇಲ್ಲಿ ಸೌದೆ ಒಲೆಯನ್ನ ಅಳವಡಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿಯೂ ಕೂಡ ಆಗುದಿಲ್ಲ. ಇದು ಬಿಟ್ಟು ಗ್ರಾಮಾಂತರ ಪ್ರದೇಶದಲ್ಲಿ ಈಗಾಗಲೇ ಕೆಲವರು ಮಾಡ್ತಾ ಇದ್ದಾರೆ. ಧಾರವಾಡದಲ್ಲಿ ಮಾಡಿದ್ದಾರೆ, ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ, ಹೊಸಕೋಟೆಯಲ್ಲಿ ಮಾಡ್ತಾ ಇದ್ದಾರೆ, ಕೋಲಾರದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ಏನಂತ ಹೇಳಿದ್ರೆ ಗ್ರಾಮಾಂತರ ಹೊರಾಂಗಣ ಪ್ರದೇಶ ಇದೆ, ಅಲ್ಲಿ ಮಾಡ್ಲಿಕ್ಕೆ ಆಗತ್ತೆ. ಇಲ್ಲಿ ಪರಿಸರ ಮಾಲಿನ್ಯ ಇರುವುದರಿಂದ, ಆಮೇಲೆ 4 ಗೋಡೆಯ ಮಧ್ಯೆ ಸೌದೆ ಒಲೆ ಅಷ್ಟು ಸುರಕ್ಷಿತವಲ್ಲದೆ ಇರುವುದರಿಂದ, ಅದರ ಜೊತೆಗೆ ನಾವು ಅದನ್ನ ಅಳವಡಿಸಿ ಕೊಟ್ಟರು ಕೂಡ ಇವತ್ತಿನ ಕಾರ್ಮಿಕರು, ಇವತ್ತಿನ ಶೆಫ್ ಇರ್ಬಹುದು, ಕುಕ್ ಇರ್ಬಹುದು, ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ಲಿಕ್ಕೆ ಅವರು ತಯಾರಿಲ್ಲ. ಈ ರೀತಿಯ ಸಮಸ್ಯೆಗಳ ಸುಳಿಯಲ್ಲಿ ನಾವು ಸಿಕ್ಕಾಕೊಂಡಿದ್ವಿ. ಈಗಾಗಲೇ CM ಅವರಿಗೆ ನಾವು ಲೆಟರ್ನ ಬರೆದಾಗ CM ಅವರು ಸೆಕ್ರೆಟರಿ ಅವರಿಗೆ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಹೋಟೆಲ್ ಅವ್ರನ್ನ ಕರೆದು
ಆಮೇಲೆ ಗ್ಯಾಸ್ ವಿತರಕರನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು. ಮೊನ್ನೆ ವಿಧಾನಸೌಧದಲ್ಲಿ ಮೀಟಿಂಗ್ ಅನ್ನು ಕೂಡ ಕರೆದಿದ್ರು. ನಾನು ಕೂಡ ಆ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದೆ. ಆದ್ರೆ ಅವರ ಮೊದಲ ಪ್ರಾಶಸ್ತ್ಯವನ್ನ ಬಹುಶಃ ಗೃಹ ಬಳಕೆ ಮತ್ತು PGಗಳಿರ್ಬೋದು, ಹಾಸ್ಟೆಲ್ಗಳಿರ್ಬೋದು, ಅಥವಾ ಹಾಸ್ಪಿಟಲ್ ಕ್ಯಾಂಟೀನ್ಗಳಿರ್ಬೋದು, ಇಂಥವರಿಗೆ ಫಸ್ಟ್ ಕೊಡಬೇಕು ಅನ್ನುವಂಥದ್ದು ಇತ್ತು. ಟೋಟಲ್ ಆಗಿ ಗೃಹ ಬಳಕೆ 83% ಗೃಹ ಬಳಕೆ ಆಗ್ತಾ ಇದೆ. ಗೃಹ ಬಳಕೆಯಲ್ಲಿ ಗ್ಯಾಸ್ ಬಳಕೆ ಆಗ್ತಾ ಇದೆ. ಬರೀ 17% ಮಾತ್ರ ಇವತ್ತು ಕಮರ್ಷಿಯಲ್ ಗ್ಯಾಸ್ ಬಳಕೆ ಆಗ್ತಾ ಇರುವಂತದ್ದು. ಆ 17% ಅಲ್ಲಿ ಅಟ್ಲೀಸ್ಟ್ 8.5% ಗ್ಯಾಸ್ ಅನ್ನ ನಮಗ್ ಕೊಡಿ, ನಮ್ಮ ಜೀರೋ ಸಪ್ಲೈ ಮಾಡಬೇಡಿ. ನಮ್ಮನ್ನ ಅವಲಂಬಿತರಾಗಿರುವಂತ ಅದು ಎಷ್ಟೋ ಜನ ಟೂರಿಸ್ಟ್ಗಳಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, PG ಅವರಿದ್ದಾರೆ, ಅಥವಾ ಸೀನಿಯರ್ ಮೋಸ್ಟ್ ಸಿಟಿಸನ್ಸ್ ಇದ್ದಾರೆ. ಅವರಿಗೆ ಅಟ್ಲೀಸ್ಟ್ ನಮ್ಮ ಮೆನುವನ್ನ ಮಿನಿಮೈಸ್ ಮಾಡ್ಕೊಂಡು, ನಮ್ಮ ಟೈಮ್ ಅನ್ನ ಮಿನಿಮೈಸ್ ಮಾಡ್ಕೊಂಡು, ನಾವು ಏನೋ ಒಂದು ಚಾಲನೆಯಲ್ಲಿ ಇರ್ತೀವಿ ಅನ್ನುವಂತ ರಿಕ್ವೆಸ್ಟ್ ಅನ್ನು ಕೂಡ ಅವರಿಗೆ ಮಾಡ್ಕೊಂಡಿದೀವಿ. ಆದ್ರೆ ಸದ್ಯಕ್ಕೆ 2-3 ದಿನ ಕಾದು ನೋಡಿ ಅಂತ ಹೇಳಿದ್ರು. ಪುನಃ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ಸಿರಾ ಅಧ್ಯಕ್ಷರು ನಿನ್ನೆ ಕೇಂದ್ರ ಸರ್ಕಾರದ ಜೊತೆ, ಅಲ್ಲಿ ಮಂತ್ರಿಗಳ ಜೊತೆ ಮಾತನಾಡ್ಬಿಟ್ಟು ನಮ್ಮ ರಿಕ್ವೆಸ್ಟ್ ಅನ್ನು ಕೂಡ ಕೊಟ್ಟು ಬಂದಿದ್ದೀವಿ. 20% ಗ್ಯಾಸ್ ಅನ್ನ ರಿಲೀಸ್ ಮಾಡಿ ಕಮರ್ಷಿಯಲ್ಗೆ ಅಂತೇಳಿ ತಮ್ಮ ಮಾಧ್ಯಮದಲ್ಲೂ ಕೂಡ ಪೆಟ್ರೋಲಿಯಂ ಮಿನಿಸ್ಟ್ರು ಕೊಟ್ಟಿರುವಂತ ಹೇಳಿಕೆಯನ್ನು ಕೂಡ ನಾವು ನೋಡಿದೀವಿ. ಇಲ್ಲಿವರೆಗೆ ಅದು ರಿಲೀಸ್ ಆಗಿಲ್ಲ. DC ಅವರಿಗೆ ಕೇಳಿದ್ರೆ ಇಲ್ಲ, ನಮ್ಮ ಸರ್ಕ್ಯುಲರ್ ಬಂದಿಲ್ಲ ಅಂತ ಹೇಳ್ತಾರೆ. ಸೋಮವಾರ ದಿವಸ ನಾವು ಖಂಡಿತವಾಗಿ ಇನ್ನೊಮ್ಮೆ ಸೆಕ್ರೆಟರಿ ಅವ್ರನ್ನ ಮೀಟ್ ಮಾಡಿಬಿಟ್ಟು ಆ ಸರ್ಕ್ಯುಲರ್ನ ಎಲ್ಲ ಕಡೆ ಕಳಿಸ್ಬೇಕು ಅನ್ನುವಂತ ಒಂದು ವಿನಂತಿಯನ್ನ ಪುನಃ ಮಾಡ್ತೀವಿ. ಇಲ್ಲ ಅಂತ ಹೇಳಿದ್ರೆ ಹೋಟೆಲ್ ಉದ್ಯಮ ಖಂಡಿತವಾಗಿಯೂ ಈಗಾಗಲೇ 15-20% ಬಂದ್ ಆಗಿದೆ. ಅಂದ್ರೆ ಸರ್, ಇಲ್ಲಿ ಒಂದು ಕ್ವೆಶನ್ ಸರ್ ಹೇಳಿದ ಪಾಯಿಂಟ್ ಆಡ್ ಮಾಡ್ಕೊಂಡು ನಾನು ಕೇಳ್ತೀನಿ. ಲಾಸ್ ಆಗ್ತಿದೆ ಅನ್ನೋದು ನಿಮ್ಮ ಆತಂಕನ, ಅಥವಾ ನಮಗೆ ಜೀವನ ನಡೆಸೋಕೆ ಕಷ್ಟ ಆಗುತ್ತಪ್ಪ ಅನ್ನೋದು ನಿಮ್ಮ ಆತಂಕನ ಸರ್? ಈಗ ಲಾಸ್ ಆಗ್ತಾ ಇದೆ ಅನ್ನುವಂಥದ್ದು ನಮ್ಮ ಆತಂಕ ಖಂಡಿತವಾಗಿಯೂ ಅಲ್ಲ. ನಮಗೂ ಕೂಡ ಸಾಮಾಜಿಕ ಕಳಕಳಿ ಇದೆ. ಮಧ್ಯಪ್ರಾಚ್ಯದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಕೂಡ ನಮ್ಗೆ ಗೊತ್ತಿದೆ. ಇವೆಲ್ಲ ಸ್ವಾಭಾವಿಕ. ಈಗ ಒಂದು ದೇಶದ ವಿರುದ್ಧ ಇನ್ನೊಂದು ದೇಶ ಯುದ್ಧ ಮಾಡ್ತಾ ಇದೆ ಅಂತ ಬಂದಾಗ ನಾವು ಕೂಡ ಸಿಟಿಜನ್ ಆಗಿ ಅವ್ರ ಜೊತೆಗೆ, ಅಥವಾ ಸಮಾಜದ ಜೊತೆಗೆ, ಅಥವಾ ರಾಜ್ಯದ ಜೊತೆಗೆ ನಾವು ನಿಲ್ಬೇಕಾಗತ್ತೆ. ನಮಗೂ ಗೊತ್ತಿದೆ. ಅಂತ ಕೋವಿಡ್ ಬಂದ ಪರಿಸ್ಥಿತಿಯಲ್ಲೂ ಕೂಡ ನಾವು ಆರ್ಥಿಕವಾಗಿ ನಮ್ಮ ಲಾಭ ಆಗ್ಬೇಕು ಅಂತಿಲ್ಲ. 2 ವರ್ಷಗಳ ಕಾಲ ನಾವು ಕೂಡ ಬಹಳ ಕೂಲ್ ಆಗಿ ಮಾಡಿದೀವಿ. ಈಗಲೂ ಕೂಡ ಜನರಿಗೆ ಸರ್ವಿಸ್ ಕೊಡ್ತಾ ಇದೀವಿ. ಏನಕ್ಕೆ ಸರ್ವಿಸ್ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅದು ಲಾಸ್ ಅಲ್ಲೇ ಕೊಡ್ತಾ ಇದೀವಿ. ಲಾಸ್ ಅಲ್ಲಿ ಯಾಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಇಂಡಸ್ಟ್ರಿ ಏನಾದ್ರೂ ನಾವು ಬಂದ್ ಮಾಡಿದ್ರೆ ನಾಳೆ ಮತ್ತೆ ಓಪನ್ ಮಾಡುವಾಗ ಕಾರ್ಮಿಕರು ನಮ್ಮ ಸಿಗಲ್ಲ, ಸಮಸ್ಯೆ ಆಗತ್ತೆ. ಪುನಃ ರೀ ಓಪನ್ ಮಾಡ್ಬೇಕಾಗತ್ತೆ. 1 ತಿಂಗಳು 15 ದಿವಸ ಲಾಭ ಬಾರದೇ ಇದ್ರು ಪರವಾಗಿಲ್ಲ, ಲಾಸ್ ಆದ್ರೂ ಪರವಾಗಿಲ್ಲ. ಜನರಿಗೆ ಒಂದಷ್ಟು ಸರ್ವಿಸ್ ಅನ್ನ ಕೊಟ್ಟು ನಮ್ಮ ಯೂನಿಟ್ ಅನ್ನ, ಈಗ ನಿಮ್ಮ ಟಿವಿ ಮಾಧ್ಯಮ ಹೇಗಿದೆ, ನಿಮ್ದೇ ಆದಂತ ಒಂದು TRP ಅನ್ನ ನೀವು ಬೆಳೆಸ್ಕೊಂಡಿರ್ತೀರಿ. ಆ ರೀತಿಯ TRP ಪ್ರತಿ ಹೋಟ್ಲವರಿಗೂ ಕೂಡ ಇದೆ. ಅದು ಹಾಳಾಗಬಾರ್ದು, ಅದು ಕುಂಠಿತವಾಗಬಾರ್ದು ಎನ್ನುವಂತ ದೃಷ್ಟಿಕೋನದೊಂದಿಗೆ ಇವತ್ತು ಹೋಟೆಲ್ ನಡೀತಾ ಇದೆ. ಯಾವುದೇ ಲಾಭದ ದೃಷ್ಟಿ ಇಲ್ಲ. ನಾವು ಲಾಭದ ದೃಷ್ಟಿ ಇಟ್ಕೊಂಡಿದ್ರೆ ಖಂಡಿತವಾಗಿಯೂ ಕೂಡ ಮೆನು ಪ್ರೈಸ್ ಅನ್ನು ಜಾಸ್ತಿ ಮಾಡ್ತಾ ಇದೀವಿ. ಸರ್, ನಮಗ್ ಬಂದಿರೋ ಮಾಹಿತಿ ಎಷ್ಟೋ ಹೋಟೆಲ್ಗಳು ಮೆನ್ಯೂ ಪ್ರೈಸಸ್ ಅನ್ನ ಜಾಸ್ತಿ ಮಾಡಿದೆ, ಮೆನ್ಯೂ ಏನು ಐಟಮ್ಸ್ ನ ಕಡಿಮೆ ಮಾಡಿ ಪ್ರೈಸಸ್ ಅನ್ನ ಜಾಸ್ತಿ ಮಾಡಿದ್ದಾರೆ. ಜೊತೆಗೆ ಅದರಲ್ಲಿ ಗ್ಯಾಸ್ ಕೂಡ GST ಹೆಂಗೆ ನಾವು ಆಡ್ ಮಾಡ್ತೀವಲ್ವಾ ಬಿಲ್ ಅಲ್ಲಿ, ಅದೇ ರೀತಿ ಗ್ಯಾಸ್ ಪ್ರೈಸಸ್ ಕೂಡ ಆಡ್ ಮಾಡಿದ್ದಾರೆ ಸರ್. ಅದ ನಮ್ಮ ಹತ್ರ ಪ್ರೂಫ್ ಇದೆ. ಅದು ತಮಿಳ್ನಾಡಲ್ಲಿ ನಮಗೂ ಕೂಡ ಬಂದಿದೆ. ತಮಿಳ್ನಾಡಲ್ಲಿ ಕೆಲವು ಹೋಟೆಲಿಗರು ಅದಕ್ಕೆ 0.5%, 8%, 7% ಹಾಕ್ಬಿಟ್ಟು 9 ರೂಪೀಸ್ ಪರ್ ಡಿಶಸ್ ಅಂತ ಹೇಳಿ GST ಅಂದ್ರೆ ಗ್ಯಾಸ್ ಚಾರ್ಜಸ್ ಅಂತ ಆಡ್ ಮಾಡಿದ್ದಾರೆ. ಇಲ್ಲಿ ಯಾವುದೇ, ಈಗ ನಮ್ಮ ಅಸೋಸಿಯೇಟ್ ಮೆಂಬರ್ಗಳು, ನಮ್ಮ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆದವರು, ಮೆಂಬರ್ ಆಗದೆ ಇದ್ದವರು ಕೆಲವರು ಪ್ರೈಸ್ ಅನ್ನ ಜಾಸ್ತಿ ಮಾಡಿರ್ಬೋದು. ನಾವು ಅವರಿಗೆ ಏನು ಮಾಡ್ಲಿಕ್ಕಾಗಲ್ಲ. ಸಾಮಾನ್ಯವಾಗಿ ಏನಾಗುತ್ತೆ, 1 ವಾರಗಳ ಕಾಲ, ಈಗ 15-14 ದಿನ ಆಯ್ತು ಇವತ್ತು, ಎಷ್ಟು ದಿನ ಅಂತ ಕೆಲವರಿಗೆ ಲಾಸ್ ಅನ್ನ ಬರ್ಸ್ಕೊಳ್ಲಿಕ್ಕಾಗತ್ತೆ. ಕೆಲವರು ಯಥಾಶಕ್ತಿಗೆ ಒಂದಷ್ಟು ದಿನಗಳ ಕಾಲ ಅವ್ರು ಮಾಡ್ತಾರೆ. ನಾವು ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಲ್ಲ. ಅಸೋಸಿಯೇಷನ್ ಇಂದ ನಾವು ನೇರವಾಗಿ ಅವರಿಗೆ ನಿರ್ದೇಶನವನ್ನು ಕೊಟ್ಟಿದೀವಿ, ಹೇಳಿಕೆಯನ್ನ ಕೊಟ್ಟಿದೀವಿ. ಯಾವುದೇ ಕಾರಣಕ್ಕೂ ಕೂಡ ಸ್ವಲ್ಪ ದಿನ ತಡ್ಕೊಳ್ಳಿ, ಇದು ಕಮ್ಮಿ ಆಗತ್ತೆ, ಗ್ಯಾಸ್ ಸಪ್ಲೈ ಬರ್ತದೆ, ಅಲ್ಲಿವರೆಗೆ ಲಾಸ್ ಆದ್ರೂ ಪರವಾಗಿಲ್ಲ, ರೇಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ವಿ. ಇನ್ನೊಂದು ಪ್ರಶ್ನೆ ತಾವು ಹೇಳಿದ್ರಿ,
ಮೆನುವನ್ನ ಕಮ್ಮಿ ಮಾಡಿದೆ. ಖಂಡಿತವಾಗಿಯೂ ಕೂಡ ಹೆಚ್ಚಿನ ಕಡೆ ಚೈನೀಸ್ ಅನ್ನ ಕೊಡ್ತಾ ಇಲ್ಲ, ಅಥವಾ ಇಂಡಿಯನ್ ಫುಡ್ ಅನ್ನ ಯಾವ್ದಿದೆ ಅದರ ಮಾತ್ರ ಒಂದಷ್ಟು ಐಟಮ್ ಗಳನ್ನ ಮಾತ್ರ ಹಾಟ್ ಕೇಸ್ ಅಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಆಮೇಲೆ ಕೆಲವು ಕಡೆ ಪೂರಿ ಬಂದಾಗಿದೆ, ಕೆಲವು ಕಡೆ ದೋಸೆಯನ್ನ ಟೈಮ್ ಇಟ್ಕೊಂಡಿದ್ದಾರೆ. ಕೆಲವರು ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡೋದನ್ನ 7 ಗಂಟೆಗೆ ಓಪನ್ ಮಾಡೋದು ಮಾಡಿದ್ದಾರೆ. ರಾತ್ರಿ 10 ಗಂಟೆ ಕ್ಲೋಸ್ ಮಾಡೋದನ್ನ 8 ಗಂಟೆಗೋ 9 ಗಂಟೆಗೋ, ಕೆಲವರು 4 ಗಂಟೆಗೆ ಇವತ್ತು ಕ್ಲೋಸ್ ಮಾಡ್ತಾ ಇದ್ದಾರೆ. ಮಿನಿಮಮ್ ಐಟಮ್ ಇಟ್ಟುಕೊಂಡು ಜನರಿಗೆ ಕೊಡುವಂತ ಸೇವೆಯನ್ನ ಕೊಡ್ತಾ ಇದ್ದಾರೆ. ಎಸ್ ಸರ್, ಮಾತನಾಡ್ತಾ ಹೋಗೋಣ. ಸರ್, ಇವ್ರಿಷ್ಟು ಪಾಯಿಂಟ್ಸ್ ಹೇಳಿದ್ರು. ಎಲ್ಲೋ ಒಂದ್ ಕಡೆ ಹೌದಲ್ವಾ, ಎಲ್ಲರೂ ಕೂಡ ಇವಾಗ ಇಂದಿರಾ ಕ್ಯಾಂಟೀನ್ಗಳು, ಸರ್ ಇಂದಿರಾ ಕ್ಯಾಂಟೀನ್ಗಳು ಕೂಡ ಕ್ಲೋಸ್ ಆಗಿರುವಂಥದ್ದು. ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೆಲಸ ಮಾಡುವಂಥವ್ರು ಅವ್ರಿಗೆ ಆರ್ಥಿಕವಾಗಿ ಲಾಭ ಆಗುತ್ತೆ ಅಂತ ಮಾಡ್ತಾ ಇರೋರೆ, ಕೆಲಸ ಮಾಡ್ತಾ ಇರೋರೆ ಇರೋದಿಲ್ಲ. ಏನೋ ಒಂದು ಗೌರ್ಮೆಂಟ್ ಇಂದ ಮಾಡಿರುವಂತಹ ಒಂದು ಯೋಜನೆ, ನಮ್ಮ ಕೈಲಿ ಆದಷ್ಟು ಸಪೋರ್ಟ್ ಮಾಡೋಣ, ಸಹಾಯ ಮಾಡೋಣ, ಗೌರ್ಮೆಂಟ್ ಇಂದ ಅಥವಾ ಯಾರು ದುಡ್ಡು ಕೊಡ್ತಾರೋ ಅವ್ರು ದುಡ್ಡು ಕೊಡ್ತಾರೆ ಅಂತ. ಈಗ ಅಂಥವ್ರಿಗೂ ಕೂಡ ಇಲ್ಲ ಒಂದ್ ಕಡೆ ಹೊಡೆತ ಬೀಳ್ತಾ ಇದೆ. ಈಗ ಮತ್ತೆ ಇನ್ನೊಂದು ಪ್ರಶ್ನೆನ ನಾನು ಇದರಲ್ಲೇ ಕೇಳ್ಬಿಡ್ತೀನಿ. ಈಗ ಆಗ್ತಾ ಇರುವಂತದ್ದು ಏನಿದೆ ಬೆಳವಣಿಗೆಗಳು, ಇದು ಈಗ ಟೆಂಪ್ರವರಿ ಆಗ್ತಾ ಇರುವಂತ ಸಮಸ್ಯೆನ ಅಥವಾ ಮುಂದೊಂದು ದಿನ ನಮ್ಮ ಭಾರತಕ್ಕೆ ಆಗ್ಬೇಕಾಗಿದ್ದಂತ ಆರ್ಥಿಕವಾದಂತ ಹೊಡೆತಗಳಿಗೆ ಇದೊಂದು ರೀತಿ ಸೂಚನೆನ, ಈಗಲೇ ಅಲರ್ಟ್ ಆಗಿರಿ ಭಾರತ ಅಥವಾ ಕೇಂದ್ರ ಸರ್ಕಾರ ಅಂತ? ನೋಡಿ, ಈಗಾಗಲೇ ನಮ್ಮ ಚರ್ಚೆಯ ಸಹಭಾಗಿತ್ವವನ್ನು ಯಾರು ಬಂದಿದ್ರು ಅವ್ರು ಹೇಳಿದ್ರು ನಮಗೆ ಸಂಪೂರ್ಣವಾದ ಮಾಹಿತಿ ಇಲ್ಲದೆ ಇರ್ಬೋದು ಅಂತ. ನಾನು ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ, ಸಾಮಾನ್ಯ ಗ್ರಾಹಕನಾಗಿ ಹೇಳ್ತಾ ಇದ್ದೀನಿ. ಆರ್ಥಿಕ ತಜ್ಞನಾಗಿ ಗ್ಯಾಸ್ ಹೇಗಿದೆ ಏನಿಲ್ಲ ಅಂತ ನಾನು ಹೇಳಬೇಕಾಗಿಲ್ಲ. ಸಾಮಾನ್ಯವಾದಂತಹ ಗ್ರಾಹಕನಾಗಿ ನಾನು ನೋಡ್ತಾ ಇದ್ದೇನೆ. ನಾನು ಮಲ್ಲೇಶ್ವರದಲ್ಲಿ ವಾಸ ಮಾಡ್ತೇನೆ, ಬೇರೆ ಬೇರೆ ಜಾಗಗಳಿಗೆ ಪ್ರಯಾಣ ಮಾಡ್ತೇನೆ. ಎಲ್ಲ ಕಡೆನೂ ಯಾವುದೇ ಹೋಟ್ಲುಗಳು ಬಂದ್ ಆಗಿಲ್ಲ. ಮೆನು ಡೌನ್ ಆಗಿದೆ, ಮೆನು ಡೌನ್ ಆಗಿದೆ, ಇಲ್ಲ ಅಂತಲ್ಲ. ಅದು ಅದು ಇವತ್ತಿನ ಅವಶ್ಯಕತೆ ಇರುವಂತಹ ವಿಚಾರ. ಯಾತಕ್ಕೆ ಅಂತಂದ್ರೆ ಗ್ಯಾಸ್ ಸಪ್ಲೈ ಕಮ್ಮಿ ಆಗಿರುವಂತದ್ದು ಸುಳ್ಳು ಅಂತ ನಾನೇನು ಹೇಳಲಿಲ್ಲ, ಆದ್ರೆ ಗ್ಯಾಸೇ ಸಿಕ್ತಿಲ್ಲ ಅನ್ನೋಂಥದ್ದು ಸುಳ್ಳು. ಗ್ಯಾಸ್ ಸಿಗ್ತಾ ಇದೆ, ಆದ್ರೆ ಬೇಕಾದಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ಇನ್ನು ಕಾಳಸಂತೆಯಲ್ಲಿ ಅದು 5,000 ರೂಪಾಯಿ ತನಕ ಹೋಗಿದೆ. ಇಂತಹ ಸಮಯದಲ್ಲಿ ಕಾಳಸಂತೆನೇ ನಡೆಯುವಂಥದ್ದು, ಅದ್ರ ಯಾವುದು ಹೊಸತನ ಇಲ್ವೇ ಇಲ್ಲ, ಹೌದಾ? ಈ ತರ ಏನಾದ್ರೂ ಒಂದು ಕ್ರೈಸಿಸ್ ಆಯ್ತು ಅಂತಂದ್ರೆ ಕಾಳಸಂತೆಯಲ್ಲಿ ಜನ ಜಾಸ್ತಿ ಲಾಭ ಮಾಡ್ಕೋಬೇಕು ಅಂತ ನೋಡ್ತಾರೆ. ಮಲ್ಲೇಶ್ವರಂ ಅಲ್ಲಿ ವಾಸ ಮಾಡ್ತೀವಿ. ಮಲ್ಲೇಶ್ವರಂ ನಲ್ಲಿ ಉಡುಪಿ ಹೋಟೆಲ್ ಬಂದ್ ಆಗಿದೆ ಅಂತ ನಾನು ಮೊನ್ನೆ ಕೂಡ ಅಲ್ಲಿ ನೋಡಿದೆ. ಉಡುಪಿ ಹೋಟೆಲ್ ಬಂದ್ ಆಗಿದೆ. ಯಾತಕ್ಕೋಸ್ಕರ ಬಂದಾಗಿದೆ ಅಂತ ಹೇಳಿ ಅದೇ ಇದೇ ಸಮಸ್ಯೆಗೆ ಇವಾಗ ಹೋಗಿ ನೋಡಿ ಉಡುಪಿ ಹೋಟ್ಲು ಬಂದಾಗಿದೆಯಾ ಅಂತ. ಒಂದು ದಿವಸ ಏನೋ ಬಂದಾಗಿರ್ಬೋದು. ಏನಾಯ್ತು, ಈಗ 3-4 ದಿವಸದ ಹಿಂದೆ ಸರ್ರು ಹೇಳ್ತಾ ಇದ್ದ ಹಾಗೇನೆ ಒಂದ್ 4-5 ದಿವಸದ ಹಿಂದೆ ಸೋಮವಾರ ಮಂಗಳವಾರದಷ್ಟೊತ್ತಿಗೆ ಅದು ಸ್ವಲ್ಪ ಆತಂಕ ಸೃಷ್ಟಿ ಆಗಿತ್ತು. ಏನಕ್ಕೆ? ಹಾರ್ಮೋಸ್ ಜಲಸಂಧಿಯಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಂಕರ್ಗಳು ಬರ್ತಿರ್ಲಿಲ್ಲ. 40% ಅಷ್ಟು ನ್ಯಾಚುರಲ್ ಗ್ಯಾಸ್ ಮತ್ತೆ ಇರಾನಿಯನ್ ತೈಲಗಳು ಭಾರತಕ್ಕೆ ಬರ್ತಾ ಇರುವಂತದ್ದು ಬರಲಿಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಆತಂಕ ಆಗೇ ಆಗತ್ತೆ. ಮತ್ತೆ ಹೋದ ತಿಂಗಳು ರಷ್ಯಾದಿಂದ ಬರಬೇಕಾದಷ್ಟು ಮೊದಲು ಬರ್ತಾ ಇದ್ದಂತಷ್ಟು ತೈಲಗಳು ಕಮ್ಮಿ ಆಗಿದ್ವು. ಆದ್ರೆ ಇವಾಗ ರಷ್ಯಾದಿಂದನೂ ನಮಗೆ ಹೆಚ್ಚು ತೈಲ ಬರ್ತಾ ಇದೆ. ಇರಾನಿಂದನೂ ಯಾವ್ಯಾವ್ದು ಬರ್ತಾ ಇತ್ತೋ, ಯಾವ್ಯಾವ್ದು ಹೊರಟಿತ್ತೋ ಅವೆಲ್ಲಾನು ಹೊರಟು ಭಾರತಕ್ಕೆ ತಲುಪ್ತಾ ಇದೆ. ಇದು ಮುಂದುವರಿಯೋದಕ್ಕೆ ಆಗಲ್ಲ. ಇದು ತಾತ್ಕಾಲಿಕವಾದಂತಹ ಒಂದು ತೊಂದರೆನೇ ಹೊರತುವೆ ಇದು ಶಾಶ್ವತವಾದಂತಹ ತೊಂದರೆ ಅಲ್ಲ. ಮತ್ತೆ ತಾತ್ಕಾಲಿಕ ತೊಂದರೆಯಲ್ಲಿ ಸಾಮಾನ್ಯವಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರಗಳಾದ್ರೂ ಏನ್ ನೋಡ್ತಾರೆ, ಮನೆಗಳಲ್ಲಿ ತೊಂದರೆ ಆಗಬಾರ್ದು. ಮನೆಯಲ್ಲಿ ವಾಸ ಮಾಡೋರಿಗೆ ಗ್ಯಾಸ್ ಸಿಗ್ತಿಲ್ಲ ಅಂತಂದ್ರೆ ಮೂಲಭೂತವಾದಂಥದ್ದು, ಹೌದಾ? ಸಣ್ಣ ಪುಟ್ಟ ಈಗ ಹೋಟ್ಲು ಉದ್ಯಮಗಳು, ಎಲ್ಲಾ ಉದ್ಯಮಗಳಿಗೂ ಸಪ್ಲೈ ಮಾಡೋಷ್ಟು ಅವ್ರಿಗೆ ಇಲ್ಲದೆ ಇರಬಹುದು. ಆದ್ರೆ ಎಷ್ಟಾಗತ್ತೋ ಅಷ್ಟನ್ನ ಸಪ್ಲೈ ಮಾಡೋದಕ್ಕೆ ಯಾರಿಗೂ ಪ್ಯಾನಿಕಿಂಗ್ ಸಿಚುಯೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುವಂತಹ ಕರ್ತವ್ಯ ಸರ್ಕಾರದ ಮೇಲೂ ಇರುತ್ತೆ. ನೋಡಿ, 1960-70ನೇ ಇಸ್ವಿ ಸುಮಾರಲ್ಲಿ ನಮಗೆ ಆಹಾರದ ಕೊರತೆ ಆಯ್ತು ಭಾರತಕ್ಕೆ. ಅವಾಗ ಏನ್ ಹೇಳಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು? ಎಲ್ಲ ಕಡೆ ಇಂಪೋರ್ಟ್ ಮಾಡ್ಕೊಂಡ್ಬಿಡೋಣ ನಾವು ಆಹಾರ ಅಂತಂದ್ರ, ದೇಶದ ಜನರೇ ಒಂದು ಹೊತ್ತಿನ ಊಟ ಮಾಡಿ, ಒಪ್ಪತ್ತಿನ ಊಟ ಮಾಡಿ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹೊತ್ತು ನಮ್ಮ ದೇಶಕ್ಕೆ ಕರೆಯನ್ನ ಕೊಟ್ರು. ಏನಕ್ಕೆ ಒಪ್ಪತ್ತನ್ನ ಮಾಡಿ ಅಂತಂದ್ರು? ನಮ್ಗೆ ಈ ರೀತಿಯಾಗಿ ತೈಲದ ದರ ಹೇಗೆ ಹೋಟ್ಲವರು ನಮಗೆ 2,000 ರೂಪಾಯಿ ಇರೋದು 5,000 ರೂಪಾಯಿ ಆಗೋಗ್ತಾ ಇದೆ ಅಂತ ತಲೆ ಕೆಡಿಸ್ಕೊತಾ ಇದಾರೋ, ಹಾಗೇನೆ $60-62 ಒಂದು ಬ್ಯಾರಲ್ಗಿದ್ದಂತ ಇದು ಇವತ್ತು 85-90-100 ತನಕನೂ ಮುಟ್ಟುವಂತ ಆತಂಕ ಇದ್ದಿದ್ದು ಇವಾಗ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅಮೆರಿಕಾದವರು ತಮ್ಮಲ್ಲಿರುವಂತಹ ರಿಸರ್ವ್, ಸ್ಟ್ರಾಟಜಿಕ್ ರಿಸರ್ವ್ ಅಂತ ಏನು ಅವರೊಂದು ಸುಮಾರು 750 ಬಿಲಿಯನ್ ಬ್ಯಾರೆಲ್ಗಳನ್ನ ಇಟ್ಕೊಂಡಿರ್ತಾರೆ, ಮಿಲಿಯನ್ ಬ್ಯಾರೆಲ್ಗಳನ್ನ. ಅದರಲ್ಲಿ ಸುಮಾರು 150 ಮಿಲಿಯನ್ ಬ್ಯಾರೆಲ್ಗಳನ್ನ ಅವರು ಹೊರಗಡೆ ತೆಗೆದಿದ್ದಾರೆ. ಮತ್ತೆ ಸುಮಾರು 35-36 ದೇಶಗಳು
ಈ ವಿಶ್ವಸಂಸ್ಥೆಯ ವಿಚಾರವಾಗಿ ವಿಶ್ವಸಂಸ್ಥೆಯ ಕೋರಿಕೆ ಮೇರೆಗೆ ನಿಮ್ಮಲ್ಲಿರುವಂತಹ ಸ್ಟ್ರಾಟಜಿಕ್ ರಿಸರ್ವ್ ಏನ್ ಇಟ್ಕೊಂಡಿರ್ತಾರೆ ಅಂದ್ರೆ ಈ ಆಪತ್ ಕಾಲದಲ್ಲಿ ನೈಸರ್ಗಿಕ ವಿಕೋಪಗಳಾದಂತಹ ಸಂದರ್ಭದಲ್ಲಿ ಅಥವಾ ಈ ತರದ ವಾರಗಳು ಸುಮಾರಷ್ಟು ತಿಂಗಳುಗಳ ನಡೆದು ಏನೋ ನಮಗೆ ಇಲ್ವೇ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಬೇಕಾಗತ್ತೆ ಅಂತ ಒಂದಷ್ಟು ಇದನ್ನ ರಿಸರ್ವ್ ಅನ್ನು ಇಟ್ಕೊಂಡಿರ್ತಾರೆ. ಆ ರಿಸರ್ವ್ ಅನ್ನ ನಾವು ಭಾರತ ತೆಗೆಯಲ್ಲ ಅಂತ ನಿಶ್ಚಯ ಮಾಡಿದ್ರು. ನಾವು ಆ ರಿಸರ್ವ್ ಅನ್ನ ತೆಗೆಯಲ್ಲ ಈ ಸಂದರ್ಭದಲ್ಲಿ. ಯಾಕೆಂದ್ರೆ ನಾಳೆ ಇನ್ನ ಯುದ್ಧ ಜಾಸ್ತಿ ಆಯ್ತು ಅಂತಂದ್ರೆ ಏನ್ ಮಾಡ್ಬೇಕು? ಈಗ ಇನ್ನು 10 ದಿವಸ ಜಸ್ಟ್ 10 ದಿವಸದ ಹಿಂದೆ ಪೆಟ್ರೋಲಿಯಂ ಮತ್ತೆ ಎಲ್ಲಾ ಕಂಪನಿಗಳು ಕೊಟ್ಟಂತ ವಿಚಾರದಲ್ಲಿ ಅಂತಂದ್ರೆ ಇವತ್ತು ನಾವು 14ನೇ ತಾರೀಕು 5ನೇ ತಾರೀಕು ಮಾರ್ಚ್ ನಮಗೆ ಪೆಟ್ರೋಲಿಯಂ ಕಡೆಯಿಂದ ನಮ್ಮ ದೇಶಕ್ಕೆ ಪೆಟ್ರೋಲಿಯಂ ಮಿನಿಸ್ಟ್ರಿ ಕಡೆಯಿಂದ ಮತ್ತೆ ಬೇರೆ ಬೇರೆ ಆಯಿಲ್ ಕಂಪನಿಗಳ ಕಡೆಯಿಂದ ಒಂದು ಸಂಪೂರ್ಣವಾದಂತ ಮಾಹಿತಿ ಬಂತು. ಏನದು? ಇನ್ನ 74 ದಿವಸಕ್ಕೆ ಬೇಕಾದಷ್ಟಂತ ದಾಸ್ತಾನನ್ನ ನಾವು ಆಗಲೇ ಹೊಂದಿದೀವಿ. ಯಾರು ಪ್ಯಾನಿಕ್ ಆಗಬೇಕಾಗಿಲ್ಲ. ಪೆಟ್ರೋಲಿಯಂ ದಾಯ್ತು ಸರ್. ಪೆಟ್ರೋಲಿಯಂ ಇಂದನೇ ನ್ಯಾಚುರಲ್ ಗ್ಯಾಸ್ ಬರುವಂತದ್ದು. ಬೈ ಪ್ರಾಡಕ್ಟ್ ಗ್ಯಾಸ್ ಇಸ್ ಎ ಬೈ ಪ್ರಾಡಕ್ಟ್ ಆಫ್ ಪೆಟ್ರೋಲಿಯಂ. ಅದಲ್ಲದೆ ನ್ಯಾಚುರಲ್ ಗ್ಯಾಸ್ ಅನ್ನು ನಾವು ಇಂಪೋರ್ಟ್ ಮಾಡ್ಕೋತೀವಿ. ಹೌದು. ಆದ್ರೆ ಪೆಟ್ರೋಲಿಯಂ ಇಂದನೂ ನಮಗೆ ಗ್ಯಾಸ್ ಬರುತ್ತೆ. ಗ್ಯಾಸ್ ಅದು ಬೈ ಪ್ರಾಡಕ್ಟ್, ಅದು ಪೆಟ್ರೋಲಿಯಂ ಇಂದ ಬರುವಂತ ಬೈ ಪ್ರಾಡಕ್ಟ್ ಅದು. ಸೊ ಗ್ಯಾಸ್ ಮತ್ತೆ ಪೆಟ್ರೋಲಿಯಂ ಸುಮಾರು 74 ದಿವಸಕ್ಕಾಗುವಷ್ಟು ಅಂದ್ರೆ ಯಾವ್ಯಾವುದು ಈಗ ನಮ್ಮ ಕಂಪನಿಗಳಲ್ಲಿ ಆಗಲೇ ಪರಿಷ್ಕರಣೆ ಆಗಕ್ಕೆ ಹೊರಟಿರುವಂತದ್ದು, ನಮಗ್ ಬರ್ತಾ ಇರುವಂತಹ ದಾರಿನಲ್ಲಿರೋದು, ನಮ್ಮ ದಾಸ್ತಾನುಗಳಲ್ಲಿರುವಂತದ್ದು, ಆಮೇಲೆ ರಿಟೈಲ್ ಇವ್ರುಗಳು ಯಾರಿರ್ತಾರೆ, ಮಾಲೀಕರು ಯಾರಿರ್ತಾರೆ, ಅವ್ರ ಗೋಡೌನ್ಗಳಲ್ಲಿರುವಂತದ್ದು, ಇವನ್ನೆಲ್ಲ ಒಟ್ಟುಗೂಡಿದ್ರೆ ಸುಮಾರು 74 ದಿವಸ. ಅದು 10 ದಿವಸದ ಹಿಂದಿನ ಕತೆ. ಅಂದ್ರೆ ಇನ್ನ 2 ತಿಂಗಳಿಗಾಗುವಷ್ಟು, ಇವತ್ತಿಗೆ ಇನ್ನ 2 ತಿಂಗಳಿಗಾಗುವಷ್ಟು ನಮ್ಮ ಹತ್ರ ದಾಸ್ತಾನ್ ಇದೆ ನಮ್ಮ ದೇಶದಲ್ಲಿ. ಆದ್ರೆ ನಾವು ಎಚ್ಚರಿಕೆಯ ಹಾದಿಯನ್ನ ಹಿಡಬೇಕು, ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಇಷ್ಟಾಗ್ಯೂ ಸರ್ಕಾರ ಏನ್ ಹೇಳ್ತಿದೆ? ಸರ್ಕಾರ ನಾವು ಪೂರೈಸ್ತೀವಿ ಅಂತಾನೆ ಹೇಳ್ತಾ ಇದೆ. ನಾವು ಸರ್ಕಾರದ ಜೊತೆಗೆ ನಿಂತ್ಕೊಂಡು ಹೇಗೆ ಈಗ ಹೋಟೆಲ್ ಮಾಲೀಕರು ಹೇಗೆ ಅದನ್ನ ಸರಿಯಾಗಿ ತುಂಬಾ ಚೆನ್ನಾಗಿ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ರು, ನೋಡಿ ನಾವು 6 ಗಂಟೆಗೆ ಮಾಡುವಂತದ್ದು 7 ಗಂಟೆಗೆ ಮಾಡ್ತಾ ಇದ್ದೀವಿ. ಅವೆಲ್ಲ ವ್ಯತ್ಯಯಗಳು ಆಗುವಂಥದ್ದು ಸಹಜ. ಹೌದು. ಆದ್ರೆ ಇವಾಗ ನಾವು ಅದರಿಂದ ದೇಶದ ಜನತೆಗೆ ಭಯವನ್ನ ಹುಟ್ಟಿಸ್ಬೇಕಾ, ನಾವು ಅವ್ರಿಗೊಂದು ಕಾನ್ಫಿಡೆನ್ಸ್ ಕೊಡ್ಬೇಕಾ? ರೈಟ್. ಎಸ್ ಸರ್. ಸರ್ ನಾ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಇವಾಗ ಸರ್ ಒಂದಷ್ಟು ಪಾಯಿಂಟ್ಸ್ಗಳನ್ನ ಹೇಳಿದ್ರು. ನಿಜಕ್ಕೂ ಕೂಡ ಈ ನಮ್ಮ ದೋಸಾ ಕೂಡ ಕ್ಲೋಸ್ ಆಗಿದೆ ಸರ್. ಒಂದು ವಾರದಿಂದ ನಾನು ನೋಡ್ತಾ ಇದ್ದೀನಿ. ಎಲ್ಲ ಒಂದ್ ಕಡೆ ಅದನ್ನೇ ನಂಬ್ಕೊಂಡಿರುವಂತವ್ರಿಗೆ, ನಿಮ್ಮಂತವ್ರಿಗೆ ಸಮಸ್ಯೆ ಆಗುತ್ತಾ, ಅಥವಾ ಇದಕ್ಕೆ ನೀವು ನೆಕ್ಸ್ಟ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್ ಇದೀಗೆ ಮುಂದುವರೆದ್ರೆ? ಸದ್ಯಕ್ಕೆ ತಮ್ಮ ಹತ್ರ ನಾವು ಈಗಾಗಲೇ ಹೇಳಿದೀವಿ. ಏನಂತ ಹೇಳಿದ್ರೆ, ಬೆಂಗಳೂರು ನಗರ ಪ್ರದೇಶದಲ್ಲಿ ಪೂರಕವಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿಕ್ಕೆ ಬಹಳ ಕಷ್ಟವೂ ಇದೆ. ಆದ್ರೆ ನಾವು ಬರೀ ಗ್ಯಾಸು ಅಂತ ಏನಿಲ್ಲ, ಬಹುಶಃ ಎಲ್ಲ ಕಡೆ ಹೇಳ್ತಾರೆ ಸಂಘರ್ಷ ಆದಾಗ ಬದಲಾವಣೆ ಆಗತ್ತೆ ಅಂತ ಹೇಳಿ. ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಕೂಡ ಪ್ರತಿ ಯುದ್ಧ ಆದಾಗ್ಲೂ ಕೂಡ ನೀವು ಹಿಸ್ಟ್ರಿಯನ್ನ, ಚರಿತ್ರೆಯನ್ನ ತೆಗೆದುಕೊಂಡಾಗ ಏನೋ ಒಂದು ಪರಿವರ್ತನೆ ಆಗೇ ಆಗಿದೆ. ಆ ರೀತಿಯಲ್ಲಿ ನಾವು ಕೂಡ ಕೆಲವೊಂದು ಹೊಸ ಉತ್ಪನ್ನಗಳಿಗೆ ಅಥವಾ ಹೊಸ ಇನೋವೇಷನ್ಸ್ ಕೂಡ ಇವತ್ತು ಬರ್ತಾ ಇದೆ. ನಾವೆಲ್ಲರೂ ಕೂಡ ಹೋಟ್ಲು ಬಹಳಷ್ಟು ಪ್ರಯತ್ನವನ್ನ ಮಾಡಿ ಅಂತದ್ದು, ಈಗ ಸೌದೆ ಒಲೆ ಇರಬಹುದು ಅಥವಾ ಮಾಡರ್ನೈಸ್ಡ್ ಸೌದೆ ಒಲೆಗಳಿರ್ಬಹುದು, ಇಲೆಕ್ಟ್ರಿಕಲ್ ಓವನ್ಗಳಿರ್ಬಹುದು, ಇಲೆಕ್ಟ್ರಿಕಲ್ ಬಾಯ್ಲರ್ ಇರ್ಬೋದು, ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ನಾವು ಮುಂಚೆ ಮಾಡಿದೀವಿ. 40 ವರ್ಷಗಳ ಹಿಂದೆ ಅದರಲ್ಲೇ ಹೋಟ್ಲ್ ನಡೀತಾ ಇತ್ತು. ಈಗ ಪುನಃ ಅದನ್ನ ಅಡಾಪ್ಟ್ ಮಾಡ್ಕೊಳ್ಳುವಂತಹ ಪರಿಸ್ಥಿತಿಗೆ ಇವತ್ತು ಬಂದಿದ್ದೀವಿ. ಅದಕ್ಕೂ ಕೂಡ ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಕೋಟಿಗಟ್ಲೆ ನಾವು ಹೋಟ್ಲಿಗೆ ಬಂಡವಾಳ ಹಾಕ್ಬಿಟ್ಟು ಒಂದಷ್ಟು ಲೋನ್ ತಗೊಂಡು EMI ಕಟ್ಲಿಕ್ಕೆ ಇರುತ್ತೆ, ಬಿಲ್ಡಿಂಗ್ ಕಟ್ಟಡದ ಇದನ್ನ ಕಟ್ಟಬೇಕು, GST ಬರ್ತದೆ, ಎಂಪ್ಲಾಯೀಸ್ ಇರ್ತಾರೆ, ಅವರ ಸ್ಯಾಲ್ರಿ, ಅವರ ಊಟ, ಅವರ ವಸತಿ ವ್ಯವಸ್ಥೆ, ಇವೆಲ್ಲವೂ ಕೂಡ ನಮ್ಮ ತಲೆಯ ಮೇಲಿರುವಂತಹ ಭಾರ. ಹಾಗಾಗಿ ಸಪೋಸ್ ನಾಳೆ ಈ ಯುದ್ಧದ್ದು ನಾವು ಹೇಳಲಿಕ್ಕೆ ಆಗಲ್ಲ ಅದು ಎಷ್ಟು ದಿನ ನಡೀತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ಅದು ತಿಂಗಳಾಗ್ಬಹುದು ಅಥವಾ 3 ತಿಂಗಳು ಆಗ್ಬಹುದು. 3 ತಿಂಗಳವರೆಗೆ ನಾವು ಹೀಗೆ ಗ್ಯಾಸ್ಗೆ ಬೇಡಿಕೆ ಇಟ್ಟುಕೊಂಡು ಬರೀ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಮ್ಮ ಇಂಡಸ್ಟ್ರಿ ನಡೆಯಲ್ಲ. ಹಾಗಾಗಿ ಅದಕ್ಕೆ ಪೂರಕ ವ್ಯವಸ್ಥೆಯನ್ನು ಕೂಡ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಕೆಲವು ಸಾಧ್ಯವಾದಷ್ಟು ಬೇರೆ ಬೇರೆ ವ್ಯವಸ್ಥೆಯ ರೂಪದಲ್ಲೂ ಕೂಡ ಗ್ಯಾಸ್ ಅನ್ನ ಬಳಸಿದೆ. ಬೇರೆ ರೀತಿಯಲ್ಲಿ ಹೇಗೆ ಪದಾರ್ಥ, ಈಗ ಫಾರ್ ಎಕ್ಸಾಂಪಲ್ ನಾವು ಕ್ಯಾಟರಿಂಗ್ ಅಲ್ಲಿ ಮದುವೆ ಆಮಂತ್ರಣ ಪತ್ರಿಕೆ ಎಲ್ಲ ಕೊಟ್ಟಾಗಿದೆ, ನಮಗೆ ಕ್ಯಾಟರಿಂಗ್ ಮಾಡ್ಲಿಕ್ಕೆ ಆರ್ಡರ್ ಕೊಟ್ಟಿದ್ದಾರೆ, ನಾವು ಅಡ್ವಾನ್ಸ್ ತಗೊಂಡಿದೀವಿ, ನಾಡಿದ್ದು ಅವ್ರದ್ದು ಮದುವೆ ಇದೆ, ಅವರಿಗೆ ನಾವು ಅಡಿಗೆ ಮಾಡಿ ಕೊಡ್ಬೇಕು. ಈಗ ಅವರಿಗೆ ಮಾಡಿ ಕೊಡೋದು, ನಾವೀಗ ಈ ಸಮಸ್ಯೆ ಹೇಳಿದ್ರೆ
ಅವರು ಆಮಂತ್ರಣ ಪತ್ರಿಕೆ ಕೊಟ್ಟು ಎಲ್ಲರನ್ನು ಇನ್ವೈಟ್ ಮಾಡಿದ್ದಾರೆ ನೆಂಟರಿಷ್ಟರನ್ನ. ನಾಳೆ ಬಂದಾಗ ಮದುವೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಆಗತ್ತಾ, ಊಟ ಇಲ್ಲ ಅಂತ ಹೇಳಲಿಕ್ಕೆ ಆಗತ್ತಾ? ಅದಕ್ಕೆ ಪೂರಕ ವ್ಯವಸ್ಥೆಯನ್ನ ನಾವು ಏನೋ ಮಾಡ್ಕೊಳ್ತಾ ಇದೀವಿ. ಅದ್ರ ಮಧ್ಯದಲ್ಲಿ ನಮ್ಮ ಕಮರ್ಷಿಯಲ್ ಗ್ಯಾಸು ಇರುವಂತದ್ದು ಖಾಲಿ 17% ನಾವು ಯೂಸ್ ಮಾಡ್ತಾ ಇರುವಂತದ್ದು. ಇದನ್ನ ನಾವು ಸೆಕ್ರೆಟರಿ ಅವರ ಗಮನಕ್ಕೆ ತಂದಿದ್ದೀವಿ. ಅಟ್ಲೀಸ್ಟ್ ಅದರಲ್ಲಿ ಒಂದು 50% 10 ಗ್ಯಾಸ್ ಕೊಡುವವರಿಗೆ ಒಂದು 5 ಕೊಡಿ, 5 ಕೊಡುವವರಿಗೆ ಒಂದು 2 ಕೊಡಿ ಅಂತ ನಾವು ಅವ್ರ ಹತ್ರ ಕೇಳಿದೀವಿ. ಇನ್ನೊಂದು ಸರ್ಕಾರ ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಗೃಹ ಬಳಕೆಯ ಗ್ಯಾಸ್ಗಳನ್ನ ಅಥವಾ ಅದರ ಸಿಲಿಂಡರ್ ಪೂರೈಕೆ ಮಾಡೋದ್ರಲ್ಲಿ ಖಂಡಿತವಾಗಿಯೂ ಕೂಡ ನಮ್ಗೇನು ಬೇಸರ ಇಲ್ಲ, ಕೊಡ್ಲೇಬೇಕು. ಅವರೆಲ್ಲರೂ ಕೂಡ ನಮ್ಮ ಸಿಟಿಸನ್ಸೇ. ನಾವು ಯಾರಿಗೂ ಅವರಿಗೆ ಕಟ್ ಮಾಡ್ಬಿಟ್ಟು ನಮಗ್ ಕೊಡಿ ಅಂತ ನಾವು ಕೇಳೋದಿಲ್ಲ. ಆದ್ರೆ ಇಲ್ಲಿ ವಿತರಕರು ಗೃಹ ಬಳಕೆಯ ಗ್ಯಾಸ್ ಅನ್ನ, ಆ 1000 ರೂಪಾಯಿ ಗ್ಯಾಸ್ ಅನ್ನ 3000 ರೂಪಾಯಿಗೆ ಇವತ್ತು ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ಕಮರ್ಷಿಯಲ್ ಹತ್ರ ಸ್ಟಾಕ್ ಇದೆ. ಇವತ್ತು ಕೂಡ ಬೇಲೂರು ಯೂನಿಟ್ ಅಲ್ಲಿ ಸಂಬಂಧಪಟ್ಟ ಅಂತ, ನಾನೀಗ ಕರ್ನಾಟಕ ರಾಜ್ಯ ಹೋಟೆಲ್ ಸಂಘದ ಉಪಾಧ್ಯಕ್ಷ ನಾವು ಎಲ್ಲಾ ಜಿಲ್ಲೆಗಳ ಮಾಹಿತಿಯನ್ನ ಪಡೆದುಕೊಳ್ತೀವಿ. ಇವತ್ತು ಬೇಲೂರಲ್ಲಿ DC ಯಲ್ಲಿ ಮಾತಾಡಿದಾಗ 1700 ಸಿಲಿಂಡರ್ ಸ್ಟಾಕ್ ಇದೆ, ಇಟ್ಟುಕೊಂಡಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಸೆಕ್ರೆಟರಿ ಆರ್ಡರ್ ಬರದೆ ನಾವು ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಈಗಾಗಲೇ ಸರ್ ಹೇಳಿರೋ ಹಾಗೆ ಸ್ವಲ್ಪ ರಿಸರ್ವ್ ಇಟ್ಟುಕೊಂಡಿದ್ದಾರೆ. ಯಾರು ಪ್ಯಾನಿಕ್ ಆಗ್ಬಾರ್ದು ಅಂತ ಸಂದರ್ಭ ಬಂದಾಗ ಯುದ್ಧ ಎಷ್ಟು ದಿನ ಮುಂದಕ್ಕೆ ಹೋಗುತ್ತೆ ಅಂತ ಗೊತ್ತಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಇಟ್ಟುಕೊಂಡಿದ್ದಾರೆ. ಬಹುಶಃ ಸೋಮವಾರ ಅಥವಾ ಮಂಗಳವಾರದ ಹಾಗೆ ಅದರ ಸೊಲ್ಯೂಷನ್ ಅಟ್ಲೀಸ್ಟ್ ಒಂದು 15%, 20%, 25% ನಮ್ಗೆ ಪರಿಹಾರ ಸಿಗ್ಬಹುದು ಅನ್ನುವಂಥದ್ದು ಕೂಡ ಇದೆ. ಹಾಗಂತ ನಾವು ಇಂಡಸ್ಟ್ರಿಯನ್ನ ಬಂದ್ ಮಾಡ್ಲಿಕ್ಕೆ ಆಗಲ್ಲ. ಇನ್ವೆಸ್ಟ್ ಮಾಡಿದೀವಿ, ನಮ್ಮನ್ನ ನಂಬ್ಕೊಂಡಿದ್ದವ್ರೆ, ಕಾರ್ಮಿಕರ ಕುಟುಂಬ ನಮ್ಮನ್ನ ನಂಬ್ಕೊಂಡಿದೆ. ಹಾಗಾಗಿ ಅದಕ್ಕೆ ಬೇರೆ ಪೂರಕ ವ್ಯವಸ್ಥೆಯನ್ನು ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತಾ ಇದೀವಿ. ಈಗ ಸೌದೆ ಒಲೆ ಅಂದ್ರೆ ಸೌದೆನೂ ಕೂಡ ದುಪ್ಪಟ್ಟಾಗಿದೆ, ಬೆಲೆ ಸಿಗ್ತಾ ಇಲ್ಲ. ಇಲೆಕ್ಟ್ರಿಕ್ ಇಂಡಕ್ಷನ್ ಸ್ಟವ್ ಕೇಳಲಿಕ್ಕೆ ಹೋದ್ರೆ ಯಾವ ಶಾಪಲ್ಲೂ ಕೂಡ ನಿಮ್ಗೆ ಸಿಗ್ತಾ ಇಲ್ಲ. ಸೊ ಈ ರೀತಿಯ ಸಮಸ್ಯೆ ಕೂಡ ಇದೆ. ನಮ್ದು ಬಲ್ಕ್ ಕುಕ್ಕಿಂಗ್ ಆಗ್ಲಿಕ್ಕೆ ಹೋಗಿ ಕಮರ್ಷಿಯಲ್ ಇಂಡಸ್ಟ್ರಿಯಲ್ಲಿ ಈಗ 4 ಜನರಿಗೆ, 5 ಜನರಿಗೆ, 6 ಜನರಿಗೆ ಅಡಿಗೆ ಮಾಡ್ಲಿಕ್ಕೆ ಆಗತ್ತೆ, ಮಾಡ್ಬೋದು. ಅದೇ 1000 ಜನ 2000 ಜನರಿಗೆ ಮಾಡ್ಬೇಕಂತ ಹೇಳಿದ್ರೆ ನಾವು ಅದನ್ನ ಕಸ್ಟಮೈಸ್ ಮಾಡ್ಕೊಳ್ಬೇಕಾಗತ್ತೆ, ಯೂನಿಟ್ ಅನ್ನ, ಇಕ್ವಿಪ್ಮೆಂಟ್ ಗಳನ್ನ. ಈ ರೀತಿಯ ಸಮಸ್ಯೆ ಇದೆ. ಇಮಿಡಿಯೇಟ್ ಆಗಲ್ಲ. ನಾವು ಯಾರಿಗೂ ಒಬ್ರಿಗೆ ಹೇಳ್ತೀವಿ, ವಿಡಿಯೋದಲ್ಲೆಲ್ಲ ಬರುತ್ತೆ, ಇದು ಬಂತು ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿ. ಅವ್ರು ಯಾರಿಗೆ ಕಾಲ್ ಮಾಡಿದ್ರು ಕೂಡ ಕಾಲೇ ಎತ್ತಾ ಇಲ್ಲ. ಸೊ ಈ ರೀತಿಯ ಸಮಸ್ಯೆ ಇದೆ. ಬಟ್ ನಾವು ದೇಶದ ಜೊತೆಗೆ, ದೇಶದ ಜನರ ಜೊತೆಗೆ ನಾವು ಇರ್ಲೇಬೇಕಾಗತ್ತೆ. ಸ್ವಾಭಾವಿಕವಾಗಿ ಸಾಮಾಜಿಕ ಕಳಕಳಿಯನ್ನ ನಾವು ಇಟ್ಟುಕೊಂಡು ದೇಶ ಬಂದಾಗ ದೇಶ ಮೊದಲು, ನಾವು ಆಮೇಲೆ ಅನ್ನುವಂಥದ್ದು ಕೂಡ ನಮ್ಮ ನಿಶ್ಚಯ ನಿರ್ಧಾರವಾಗಿರುತ್ತೆ. ಟ್ರೂ ಸರ್. ಸರ್, ಮಾತನಾಡ್ತಾ ಹೋಗೋಣ. ಅನಿಲ್ ಸರ್, ಇವಾಗ ಸರ್ ಕೂಡ ಸಾಕಷ್ಟು ಪಾಯಿಂಟ್ಸ್ನ ಹೇಳಿದ್ರು. ಈ ಗ್ಯಾಸ್ ಕೊರತೆಯಿಂದಾಗಿ ನಿಜವಾಗ್ಲೂ ಕೂಡ ಯಾರು ಈ ಪೊಲಿಟಿಷಿಯನ್ಸ್ ಇದ್ದಾರಲ್ವಾ, ಅವರಿಗಾಗ್ಲಿ ಅಥವಾ ಈ BJP ಇದ್ದಾಗ ಕಾಂಗ್ರೆಸ್ ಅವರು ಅವ್ರ ಮೇಲೆ ಹೊರೆಯನ್ನು ಹೊರಿಸೋದು, ಈ ರೀತಿಯಾಗಿ ಮಾತುಗಳಲ್ಲಿ ಅವ್ರ ಕಾರಣ ಇವ್ರ ಕಾರಣ ಅಂತ, ನಿಜಕ್ಕೂ ಕೂಡ ಇಲ್ಲಿ ನೋಡ್ತಾ ಹೋದಾಗ ನಿಜ, ಎಸ್, ವಾರಿಂದ ಈ ಅಫೆಕ್ಟ್ ಆಗ್ತಾ ಇದೆ. ಈ ಎನರ್ಜಿ ಸ್ಟೋರೇಜ್ಗಾಗಿ ನಮ್ಮ ಭಾರತ ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದಾಗ, ಈ ಜಪಾನ್ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಸ್ಟ್ರಾಂಗ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಈ ರೀತಿಯಾದಂಥ ಸಂದರ್ಭಗಳು ಮುಂದೊಮ್ಮೆ ಬಂದಾಗ ಅದಕ್ಕೆ ಎಸ್, ನಮ್ಮ ಹತ್ರ ಇದೆ, ಸ್ಟಾಕ್ಸ್ ಇದೆ ಅಂತ ಹೇಳುವಷ್ಟು ಸ್ಟ್ರಾಂಗ್ ಇದೆಯಾ ನಮ್ಮ ಇಂಡಿಯಾ ಅಂತ? ಹೌದು, ಖಂಡಿತವಾಗ್ಲೂ ನಾವು ಇಡೀ ಪ್ರಪಂಚದಲ್ಲಿ ಸ್ಟೋರೇಜ್ನ ನಾವು ನೋಡಿದಾಗ, ನಾವು ಪ್ರಪಂಚದಲ್ಲೇ ಎರಡನೇ ಅತಿ ದೊಡ್ಡ ತೈಲ ಆಮದು ದೇಶ ನಮ್ಮ ಭಾರತ. ಮೊದಲನೇ ಸ್ಥಾನದಲ್ಲಿ ಚೈನಾ ನಿಂತ್ಕೊಳ್ಳುತ್ತೆ, 2ನೇ ಸ್ಥಾನದಲ್ಲಿ ನಾವು ಭಾರತದವ್ರು ನಿಂತ್ಕೋತೀವಿ. ಮತ್ತೆ ಈ ಸ್ಟೋರೇಜ್ಗಳನ್ನು ನೋಡಿದಾಗ ನಾವು ಇಡೀ ಪ್ರಪಂಚದಲ್ಲೇ 5ನೇ 6ನೇ ಸ್ಥಾನದಲ್ಲಿ ನಿಂತ್ಕೋತೀವಿ. 5ನೇ 6ನೇ ಸ್ಥಾನದಲ್ಲಿ ನಮ್ಮ ಸ್ಟೋರೇಜ್ ಇದೆ. ಮತ್ತೆ ಸಂಸ್ಕರಣೆ ಮಾಡೋದ್ರಲ್ಲಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಸಂಸ್ಕರಣಾ ಘಟಕ ಇರೋದು ನಮ್ಮ ದೇಶದಲ್ಲಿ. ಜಾಮ್ನಗರಲ್ಲಿರುವಂತಹ ರಿಲಯನ್ಸ್ ಘಟಕ ಏನಿದೆ, ಅದು ಇಡೀ ಪ್ರಪಂಚದಲ್ಲಿ, ನಮ್ಮ ದೇಶದಲ್ಲ, ಇಡೀ ಪ್ರಪಂಚದಲ್ಲಿರುವಂತಹ ಅತ್ಯಂತ ದೊಡ್ಡದಾದಂತಹ ಒಂದು. ಆದ್ರೆ ಸದ್ಬಳಕೆ ಆಗ್ತಾ ಇದೆಯಾ? ಇಲ್ಲ, ಅದೇನಾಗತ್ತೆ, ನಾವು ಬರೀ ಆಮದನ್ನ ನಮ್ಮ ದೇಶಕ್ಕೋಸ್ಕರ ಮಾತ್ರ ಮಾಡ್ಕೊಳ್ಳಲ್ಲ ಭಾರತ. ನಾವು ತೈಲವನ್ನ ಆಮದು ಮಾಡಿಕೊಂಡು ನಮ್ಮಲ್ಲಿ ಸಂಸ್ಕರಿಸಿ ಅದನ್ನ ನಾವು ರಫ್ತು ಮಾಡ್ತೇವೆ. ಸೊ ಹಾಗಾಗಿ ನಮ್ಗೊಂದು ಸ್ವಲ್ಪ, ನನ್ನ ಅನಿಸಿಕೆ ಪ್ರಕಾರ ನಮ್ಗೊಂದು ಸ್ವಲ್ಪ ರಿಸ್ಕ್ ಕಮ್ಮಿ ಇದೆ. ಯಾತಕ್ಕೆ? ನಾವು ಇವಾಗ ಸಾಮಾನ್ಯವಾಗಿ ಹೋಟ್ಲು ನಡೆಸ್ತಿದೀವಿ ನಾವು ಅಂತಂದ್ರೆ ನಮ್ಮನೆಯವರನ್ನ ಉಪವಾಸ ಹಾಕ್ತಿವ? ಇಲ್ಲ. ಹೋಟ್ಲು ನಡೆಸ್ತಿದೀವಿ ಅಂತಂದ್ರೆ ಏನರ್ಥ? ನಾವು ಪದಾರ್ಥಗಳನ್ನ ತಗೊಂಡ್ ಬರ್ತಾ ಇದೀವಿ, ನಾವು ಜನಗಳಿಗೂ ನಾವು ಉಣಬಡಿಸ್ತಿದೀವಿ, ನಾವು ದುಡ್ಡು ತಗೋಬಹುದು, ಅದು ಮಾಡ್ಬೋದು, ಬಿಟ್ಟು ಯಾರು ಹಾಕಲ್ಲ ಹೋಟ್ಲು ಅಂತ ಹೇಳಿದ್ಮೇಲೆ. ಸೊ
ನಾವು ನಮ್ಮ ದೇಶದಲ್ಲಿ ಈ ತರ ತೈಲವನ್ನ ಆಮದು ಮಾಡಿಕೊಂಡು ಅದನ್ನ ಸಂಸ್ಕರಣೆ ಮಾಡಿಕೊಂಡು ಯುರೋಪ್ ದೇಶಗಳಿಗಾಗಿರ್ಬೋದು, ಆಫ್ರಿಕಾದ ಕೆಲವೊಂದು ದೇಶಗಳಿಗಾಗಿರ್ಬೋದು, ಬೇರೆ ಬೇರೆ ದೇಶಗಳಿಗೆ ನಾವು ರಫ್ತು ಮಾಡ್ತಾ ಇದ್ದೇವೆ. ಅದು ಒಂದು ಅಮೆರಿಕಾಗೆ ಒಂದು ತುಂಬಾ ದೊಡ್ಡದಾದಂತಹ ನೋವಾಗಿತ್ತು. ನಾವು ರಷ್ಯಾದಿಂದ ಕಡಿಮೆ ಬೆಲೆಯಲ್ಲಿ ಡಿಸ್ಕೌಂಟ್ ದರದಲ್ಲಿ ತೈಲವನ್ನು ಕೊಂಡ್ಕೊಂಡು ಇಲ್ಲಿ ಸಂಸ್ಕರಣೆ ಮಾಡಿ ಅದನ್ನು ಪುನಃ ಯುರೋಪ್ಗೆ ಕಳಿಸ್ತಾ ಇದ್ವಿ. ಹೌದು. ಹೌದಾ? ಅದು ಅವ್ರಿಗೊಂದು ಉರಿಯಾಗಿ ನೀವು ಅಲ್ಲಿಂದ ಕಳಿಸ್ಬೇಡಿ, ನೀವು ಅಲ್ಲಿಂದ ಆಮದನ್ನು ಮಾಡ್ಕೋಬೇಡಿ, ಕಮ್ಮಿ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಇಂಡೈರೆಕ್ಟ್ಲಿ ಯುರೋಪ್ ಅವರೇನೆ ತೈಲ ತಗೋಬೇಡಿ, ನಾವು ಇದರಿಂದ ರಷ್ಯಾದಿಂದ ತಗೊಳ್ಳಲ್ಲ ಅಂತ ಹೇಳೋದು. ಆದ್ರೆ ಈ ಕಡೆಯಿಂದ ಬರೋದು ಅದು ಹೇಗಾಗತ್ತೆ ಅಂತಂದ್ರೆ, ನಾವು ಪಾಕಿಸ್ತಾನಕ್ಕೆ ನಾವು ಇಲ್ಲಿಂದ ಏನೂ ಕಳಿಸಲ್ಲ. ನಮ್ಮ ದೇಶದಿಂದ ನಾವು ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ವಸ್ತುಗಳನ್ನ ಕಳಿಸಲ್ಲ. ಆದ್ರೆ ನಮ್ಮ ದೇಶದ ವಸ್ತು ಪಾಕಿಸ್ತಾನದಲ್ಲಿ ಇಲ್ವಾ? ಇದೆ. ಎಲ್ಲಿಂದ ಬರ್ತಿದೆ ಅದು? ದುಬೈಯಿಂದ ಬರ್ತಿದೆ. UAE ಇಲ್ಲಿಂದ ದುಬೈಗೆ ಹೋಗುತ್ತೆ, ದುಬೈಯಿಂದ ಅದನ್ನ ದುಬೈನ ಮರುನಾಮಕರಣ ಆಗಿ ಅಲ್ಲಿಂದ ಪಾಕಿಸ್ತಾನಕ್ಕೆ ಹೋಗುತ್ತೆ. ಹಾಗೇನೆ ರಷ್ಯಾದಲ್ಲಿದ್ದ ತೈಲನವೇ ಡೈರೆಕ್ಟ್ ಆಗಿ ಯುರೋಪ್ಗೆ ಹೋಗ್ತಿರ್ಲಿಲ್ಲ. ರಷ್ಯಾದಿಂದ ಭಾರತಕ್ಕೆ ಬರೋದು, ಭಾರತದಲ್ಲಿ ಸಂಸ್ಕರಣೆ ಆಗಿ ಭಾರತದಿಂದ ಯುರೋಪ್ಗೆ ಹೋಗ್ತಾ ಇತ್ತು. ಇವತ್ತು ಇಡೀ ಪ್ರಪಂಚದಲ್ಲಿ ನೋಡಿದ್ರೆ ನಾವು ಭಾರತೀಯರು ಹೆಮ್ಮೆ ಪಡಬೇಕು. ಯಾತಕ್ಕೆ ಹೆಮ್ಮೆ ಪಡಬೇಕು ಅಂತ ಹೇಳ್ತೀನಿ ಅಂದ್ರೆ, ಪಾಕಿಸ್ತಾನದಲ್ಲಿ, ನಮ್ಮ ಪಕ್ಕದಲ್ಲಿರುವಂತಹ ಪಾಕಿಸ್ತಾನದಲ್ಲಿ ದುಪ್ಪಟ್ಟಾಗಿದೆ ರೇಟು. ಬಾಂಗ್ಲಾದೇಶದಲ್ಲಿ ಜಾಸ್ತಿ ಆಗಿದೆ. ಬಾಂಗ್ಲಾದೇಶಕ್ಕೆ ನಾವು 500 ಮಿಲಿಯನ್ ಬ್ಯಾರೆಲ್ಗಳನ್ನ ಕೊಟ್ಟಿದ್ದೇವೆ. ಬಾಂಗ್ಲಾದೇಶಕ್ಕೆ ಇಷ್ಟು, ಬಾಂಗ್ಲಾದೇಶ ನಮ್ಮ ವಿರುದ್ಧವಾಗಿ ನಾವೇ ಹುಟ್ಟಾಕಿದ ದೇಶ ಅದು. ಬಾಂಗ್ಲಾದೇಶಕ್ಕೆ ತಂದೆ ತಾಯಿ ನಾವೇ. ಯಾವುದೋ ಒಂದು ಬೇರೆ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಇನ್ನೊಂದು ದೇಶ ಯುದ್ಧ ಮಾಡಿದ್ದೇ ಹಿಸ್ಟ್ರಿನಲ್ಲಿ ಇಲ್ಲ. ನಾವು ಭಾರತ, ಸ್ವತಂತ್ರ ಭಾರತ ಹಾಗೆ 1972ರಲ್ಲಿ ಯುದ್ಧ ಮಾಡಿ ಬಾಂಗ್ಲಾದೇಶನ ಹುಟ್ಟಾಕಿದ್ರು ಅವರೇ ನಮಗೆ ವಾಪಸ್ ಹೊಡಿತಾರೆ. ಹೌದಾ? ಅಂತ ಬಾಂಗ್ಲಾದೇಶಕ್ಕೆ ಹೊಸ ಸರ್ಕಾರ ಬಂದಿದೆ ಅಂತ ಹೇಳಿ ನಾವು 500 ಮಿಲಿಯನ್ ಬ್ಯಾರೆಲ್ಗಳನ್ನ ಅವರಿಗೆ ಕೊಟ್ಟಿದ್ದೇವೆ. ಮಾತಾಡ್ತಾ ಹೋಗೋಣ. ಮಧುಕರ್ ಶೆಟ್ಟಿ ಸರ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮಾತಾಡ್ತಾ ಹೋಗೋಣ ಅನಿಲ್. ಎಸ್, ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತಾ ಇದ್ವಿ. ಆರ್ಥಿಕ ತಜ್ಞರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಎಸ್ ಸರ್, ನಾವು ಅವಾಗ್ಲೇನೆ ಎನರ್ಜಿ ಸೆಕ್ಯೂರಿಟಿ ಎಷ್ಟರ ಮಟ್ಟಿಗಿದೆ ನಮ್ಮ ಇಂಡಿಯಾದು ಅಂತ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ನಾನು ಒಂದು ಪಾಯಿಂಟ್ ಸರ್ ಹೇಳಿದ್ರು, ಇವಾಗ ಸ್ಟೋರೇಜು ನಮ್ಮ ಈ ಪಾಪ್ಯುಲೇಷನ್ಗೂ ಇರೋವಂಥ ಸ್ಟೋರೇಜ್ಗೂ ಕೂಡ ಸಾಕಷ್ಟು ದೂರ ಇದೆ. ಪಾಪ್ಯುಲೇಷನ್ಗೂ ಮತ್ತು ಸ್ಟೋರೇಜ್ಗೂ 38 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ನಾವು ಸ್ಟೋರ್ ಮಾಡ್ಕೋಬಹುದು ಅನಿಲಗಳನ್ನು. ಅಮೇರಿಕಾ ಕಂಪೇರ್ ಮಾಡಿದ್ರೆ ಅದು 714 ಮಿಲಿಯನ್ ಮೆಟ್ರಿಕ್ ಟನ್ಸ್ ಇರುವಂಥದ್ದು. ಸಾಕಷ್ಟು ವ್ಯತ್ಯಾಸ ಇದೆ. ಸೊ ಯಾವ ರೀತಿ ಇದನ್ನು ತೂಗಿಸ್ಕೊಂಡು ಹೋಗುತ್ತೆ ನಮ್ಮ ಇಂಡಿಯಾ? ಇಲ್ಲೆಲ್ಲಾದ್ರೂ ಹಿಂದುಳ್ಕೊಂಡ್ಬಿಡ್ತಾ ಅಂತ? ಹೌದು ನೋಡಿ, ಇಲ್ಲೆಲ್ಲ ಉಳ್ಕೊಂಡ್ಬಿಡ್ತಾ ಅಂತ ನಾವು ನೋಡೋದಕ್ಕೆ ಈ ಸಂದರ್ಭದಲ್ಲಿ ಆಗಲ್ಲ. ಯಾತಕ್ಕೆ? ಅಮೇರಿಕಾ ಒಂದು ಡೆವಲಪ್ಡ್ ಕಂಟ್ರಿ. ಅಮೇರಿಕಾದ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನ ನಾವು ನೋಡಿದ್ರೆ ಅದು ಸುಮಾರು $90,000. ನಮ್ಮ ದೇಶದ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟು ಅಂತ ನೋಡಿದ್ರೆ $3,000. $3,000 ಎಲ್ಲಿ? $90,000 ಎಲ್ಲಿ? $90,000 ಇರುವಂಥವ್ರು 700 ಮೆಟ್ರಿಕ್ ಟನ್ನನ್ನೇ ಇಟ್ಕೊಂಡಿದ್ದಾರೆ. ನಾವು 3,000 ಅಂದ್ರೆ ಅದಕ್ಕಿಂತ 30 ಪಟ್ಟು ಕಮ್ಮಿ ಇರುವಂಥವ್ರು 300ರಿಂದ 400 ಮೆಟ್ರಿಕ್ ಟನ್ ಅನ್ನ ಕೆಪಾಸಿಟಿ ಇಟ್ಕೊಂಡಿದೀವಿ ಅಂತಂದ್ರೆ ನಾವು ಪರ್ ಕ್ಯಾಪಿಟಾ ಇನ್ಕಮ್ ಗಿಂತ ಪಾರಿದೀವಿ. ಹೌದಾ? ಮತ್ತೆ ಅಮೆರಿಕನ್ದು GDP ಏನಿದೆ? ಅಮೆರಿಕಾ GDP $30 ಟ್ರಿಲಿಯನ್ ನಮ್ಮ GDP ಎಷ್ಟಿದೆ? ನಮ್ಮ GDP ಸುಮಾರು $4.25 ಟ್ರಿಲಿಯನ್ ಇದೆ. ಇನ್ನೇನು $5 ಟ್ರಿಲಿಯನ್ ಇನ್ನೊಂದು ವರ್ಷಕ್ಕೆ ನಾವು ತಲುಪಬಹುದು. ಅಂತಂದ್ರೆ ಸುಮಾರು 6 ಪಟ್ಟು, ನಮಗಿಂತ 6 ಪಟ್ಟು ಅವರು ಜಾಸ್ತಿ ಇದ್ದಾರೆ. ಆದ್ರೆ ನಮ್ಮ ತೈಲ ಸಂಗ್ರಹಣೆ ನಮ್ಮ ದೇಶಕ್ಕೂ ಆ ದೇಶಕ್ಕೂ ನೋಡಿದ್ರೆ ಬರೀ ದುಪ್ಪಟ್ಟು. ಹೌದು. ಅಂತಂದ್ರೆ ಆ ಸರಾಸರಿನಲ್ಲಿ ನೋಡಿದ್ರೆ ನಾವು ಕರೆಕ್ಟ್ ಆಗಿ ನಾವು ಸಾಕಷ್ಟು ಮಾಡಿದೀವಾ ಇಲ್ವಾ? ಮಾಡಿದೀವಿ. ಆದ್ರೆ ನೀವ್ ಹೇಳ್ತಿರೋ ಪ್ರಶ್ನೆ ಬೇರೆ ಇದೆ. ಏನು? ಪಾಪ್ಯುಲೇಷನ್ ನೋಡ್ತಿದ್ದೀರಿ. ನಮ್ಮ ದೇಶಕ್ಕಿಂತ ಸುಮಾರಷ್ಟು ಕಮ್ಮಿ ಪಾಪ್ಯುಲೇಷನ್ ಅಲ್ಲಿದೆ. ಹೌದು. ಹೌದಾ? ಅದರ ಜೊತೆಗೆ ಬರೀ ಪಾಪ್ಯುಲೇಷನ್ಗೆ ಸರಾಸರಿಯಾಗಿ ನಾವು ದಾಸ್ತಾನನ್ನ ಮಾಡೋದಕ್ಕಾಗತ್ತಾ? ಅದಕ್ಕೆ ಏನೇನು ಬಾಧ್ಯತೆಗಳು ಬರುತ್ತೆ. ನಮಗಿಂತ ದೊಡ್ಡದಾಗಿದೆ ಅಮೆರಿಕ, ಜಾಗ ಇದೆ ಅವ್ರ ಹತ್ರ, ದುಡ್ಡಿದೆ, ಅವ್ರಿಗೆ ಮಾಡ್ಕೊಳಕ್ ಆಗತ್ತೆ. ನಮ್ಮಲ್ಲಿ ಏನ್ ತೊಂದರೆ ಇದೆ? ಜಾಗ ಲಿಮಿಟೆಡ್ ಆಗಿದೆ. ಹೌದಾ? 1 ಕಿಲೋಮೀಟರ್ ಅಲ್ಲಿ ನಾವೆಷ್ಟು ಜನ ವಾಸ ಮಾಡ್ತೀವಿ, 1 ಕಿಲೋಮೀಟರ್ ಅಲ್ಲಿ ಅವರೆಷ್ಟು ಜನ ವಾಸ ಮಾಡ್ತಾರೆ ಅಂತ ನೋಡಿದ್ರೆ ಬಹಳ ವ್ಯತ್ಯಾಸ ಇದೆ. ಅಲ್ಲಿ ತುಂಬಾ ಕಮ್ಮಿ ಜನ 1 ಕಿಲೋಮೀಟರ್ ಅಲ್ಲಿ ವಾಸ ಮಾಡ್ತಾರೆ. ನಮ್ಮಲ್ಲಿ 1 ಕಿಲೋಮೀಟರ್ ಅಲ್ಲಿ ಇರುವಂತಹ ಜನಸಂಖ್ಯೆ ನೋಡಿದ್ರೆ ಅತ್ಯಂತ ಜಾಸ್ತಿ. ಸೊ ನಮ್ಮ ಹತ್ರ ಜಾಗದ ಕೊರತೆ ಇದೆ. ನಾಳೆ ನಾವು ಜಾಸ್ತಿ ಮಾಡ್ಬಿಡ್ಬೇಕು, ಏಕಾಏಕಿ 1 ಮೆಟ್ರಿಕ್ ಟನ್ ಜಾಸ್ತಿ ಮಾಡ್ಬಿಡ್ಬೋದಾ? ಆಗಲ್ಲ. ಅದಕ್ಕೆ ಇನ್ವೆಸ್ಟ್ಮೆಂಟ್ಗಳು ಬೇಕಾಗತ್ತೆ, ಮತ್ತೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಮಾಡಬೇಕಾಗತ್ತೆ, ಅದನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತೆ ಯಾವಾಗಲೂ ಅದರ ಅವಶ್ಯಕತೆ ಇದೆಯಾ? ಯಾವಾಗಲೂ ಅದರ ಅವಶ್ಯಕತೆ ಬರೋದಿಲ್ಲ. ಹೌದಾ? ಈಗ ನಾನು ಬ್ಯಾಂಕ್ ಅಲ್ಲಿ ಯಾವಾಗಲೂ $1 ಲಕ್ಷ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಬೇಕಾ?
ಇಲ್ಲ 15ನೇ ತಾರೀಕು ನನ್ನ EMI 60,000 ರೂಪಾಯಿ ನನ್ನ EMI ಇದೆ. ನಾನು 15ರ ಆಸುಪಾಸಲ್ಲಿ 13, 14, 15 ನಾನು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡಿದ್ರೆ ಸಾಕು. ಸರ್ ಆ ಪಾಯಿಂಟ್ ಬೇರೆ, ಇಲ್ಲಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಲ್ವಾ ಸರ್? ಕರೆಕ್ಟ್ ಮೇಡಮ್, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹೌದು, ಹಾಗಂತ ನಾವು ಏಕಾಏಕಿ ನಮ್ಮ ದಾಸ್ತಾನನ ಜಾಸ್ತಿ ಮಾಡ್ಕೊಂಡ್ರೆ ಅದನ್ನ ಮೇಂಟೈನ್ ಮಾಡ್ಬೇಕಲ್ಲ. ಸದಾ ಮೇಂಟೈನ್ ಮಾಡುವಂತ ನಮಗೆ ಅದ್ರ ಖರ್ಚು ಯಾರು ಭರಿಸ್ತಾರೆ? ನಾವೇ ಭರಿಸ್ಬೇಕು. ಮತ್ತೆ ಅವಶ್ಯಕತೆ ಇದೆಯಾ? ಅದರ ಅವಶ್ಯಕತೆ ಇಲ್ಲ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಹಾಗಾದ್ರೆ ನಾವು ಗ್ಯಾಸ್ ಇಲ್ಲದೆ ಅಡಿಗೆ ಮಾಡ್ಕೊಳ್ಳದೆ ಸಾಯ್ಬೇಕಾ? ಅದು ಅಲ್ಲ. ನೋಡಿ, ಎಲ್ಲಾ ಸುತ್ತಮುತ್ತಲಿನ ದೇಶಗಳು, ತುಂಬಾ ಇನ್ಫ್ಲೂಯೆನ್ಸ್ ಇರುವಂತಹ ಐರೋಪ್ಯ ದೇಶಗಳಲ್ಲೂ ಬೆಲೆಗಳು ಜಾಸ್ತಿ ಆಗಿದೆ. ನಮ್ಮ ದೇಶದಲ್ಲಿ ತೈಲದ ಬೆಲೆ ಜಾಸ್ತಿ ಆಗಿದೆಯಾ? ಗ್ಯಾಸ್ ಬೆಲೆ 60 ರೂಪಾಯಿ ಜಾಸ್ತಿ ಆಗಿದೆ. ಕಾಳಸಂತೆಯಲ್ಲಿ ಇವ್ರು ಹೇಳ್ತಿರುವಂತ ರೇಟ್ಗಳು ಜಾಸ್ತಿ ಆಗಿದೆ. ಕಾಳಸಂತೆಯಲ್ಲಿ ಯಾಕೆ ಕೊಂಡ್ಕೋಬೇಕು ನಾವು? ಮತ್ತೆ ಕಾಳಸಂತೆ ಬರೋದೇ ಇಂತಹ ಸಮಯದಲ್ಲಿ, ಬ್ಲ್ಯಾಕ್ ಮಾರ್ಕೆಟ್ಗಳು ಬರೋದೇ ಇಂಥ ಒಂದು ಶಾರ್ಟ್ ಪೀರಿಯಡ್ಗಳಲ್ಲಿ. ಸೊ ಶಾರ್ಟ್ ಪೀರಿಯಡ್ಗಳ ಬರೋದರಲ್ಲಿ ನಾವು ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಅದು ತಾತ್ಕಾಲಿಕವಾಗಿರುವಂತದ್ದು. ನಾವು ಈ ಸಂದರ್ಭಗಳಲ್ಲಿ ಒಂದು ರಾಜಕೀಯವಾದಂತಹ ಒಂದು ಮಾತುಗಳನ್ನ ಮಾಡಿ, ಈಗ ಇರಾನ್ ಜೊತೆಗೆ ನಮ್ಮ ರಾಜತಾಂತ್ರಿಕ ಮಾತುಗಳನ್ನ ಮಾಡಿ, ಅದನ್ನೇ ನಾನು ಕೇಳೋಣ ಅಂತ ಹೋದೆ. ಇವಾಗ ರಾಜತಾಂತ್ರಿಕವಾಗಿ ನಮ್ಮ ನಿಲುವೇನಿದೆ ಒಂದ್ ರೀತಿಯಾಗಿ ನಮಗೆ ಪ್ಲಸ್ ಆಗ್ತಿದ್ಯಾ? ಜನ ಹೇಳ್ತಾರೆ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ, ಮೋದಿ ಏನ್ ಮಾಡ್ತಿದ್ದಾರೆ ಅಂತ. ಎಲ್ಲೋ ಒಂದ್ ಕಡೆ ಅವತ್ತು ಅವರು ಸೈಲೆಂಟ್ ಆಗಿದ್ರಲ್ವಾ, ಈ ಯುದ್ಧ ನಡೆದಾಗ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಕೇಳ್ತಿದ್ದವ್ರಿಗೆ ರಾಜತಾಂತ್ರಿಕ ನಿಲುವು, ಸ್ಟ್ರಾಟಜಿ, ಪ್ಲಾನ್ಸ್ ವರ್ಕೌಟ್ ಆಗ್ತಿದೆ. ಅದಕ್ಕೇನೆ ಹಾರ್ಮೋಜ್ ಇಂದ ನಮಗ್ ಬರೋಕ್ ಬಿಟ್ಟಿದ್ದಾರೆ ಇರಾನು, ನಮ್ ನೆರೆ ರಾಷ್ಟ್ರ, ನಮ್ಮ ಸ್ನೇಹಿತರಿದ್ದಂಗೆ ಅಂತ ಹೇಳ್ತಾ ಇರುವಂತದ್ದು. ಹೌದು ನೋಡಿ, ರಾಜತಾಂತ್ರಿಕತೆ ಹೇಗಿರ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ನಾವು ರಾಜತಾಂತ್ರಿಕತೆನ ಮಹಾಭಾರತದಲ್ಲಿ ಕೃಷ್ಣನ್ ನೋಡಿ ಕಲ್ತ್ಕೋಬೇಕು. ನಿಜ. ಹೇಗೆ ಕೃಷ್ಣನ್ ನೋಡಿ ಕಲ್ತ್ಕೋಬೇಕು? ದುರ್ಯೋಧನ ಬಂದು ನಿಂತ್ಕೋತಾನೆ, ನನಗೆ ಯುದ್ಧಕ್ಕೆ ನನಗೆ ನೀನ್ ಸಹಾಯ ಮಾಡು ಅಂತ. ಪಾಂಡವರು ಬಂದು, ಅರ್ಜುನ ಬಂದು ತಾನು ಕೂತ್ಕೊಂಡು ಕೇಳ್ತಾನೆ ನನಗ್ ಸಹಾಯ ಮಾಡು ಅಂತ. ಅವ್ನು ಮಲಗಿರ್ತಾನೆ ಕೃಷ್ಣ. ನಿಜ. ಹೌದಾ? ಕೃಷ್ಣನ್ಗೆ ಏನ್ ಆಸೆ ಇರುತ್ತೆ? ಅರ್ಜುನನ್ ಕಡೆಗೆ, ಪಾಂಡವರ ಕಡೆಗೆ ಹೋಗ್ಬೇಕು ಅನ್ನುವಂತ ಒಲವಿರುತ್ತೆ. ಆದ್ರೆ ಅವ್ನು ಮೊದಲು ಯಾವ ಕಡೆ ಎದ್ದೇಳ್ತಾನೆ? ದುರ್ಯೋಧನನ್ ಕಡೆ ಹೇಳ್ತಾನೆ. ದುರ್ಯೋಧನನ್ ಕಡೆ ಎದ್ದು ಅವನಿಗೆ ಬೇಕಾಗಿರೋ ತರನೇ ಆಯ್ಕೆ ಮಾಡ್ಕೊಳ್ಳೋ ಹಾಗೆ ಮಾಡಿ ಕೊನೆಗೆ ತಾನು ಅರ್ಜುನನ್ ಕಡೆಗೆ ಸಪೋರ್ಟ್ ಮಾಡ್ತಾನೆ. ಪಾಂಡವರು ನಿಜವಾಗ್ಲೂ ಮಹಾಭಾರತ ಗೆದ್ದಿದ್ದು ಕೃಷ್ಣನಿಂದಾನೆ. ಹೌದಾ? ಈ ರೀತಿಯಾಗಿ ನಮಗೆ ಜೈಶಂಕರ್ ಇದ್ದಾರೆ ಈ ಸತಿ. ಜೈಶಂಕರ್ ಅನ್ನುವಂತ ಒಬ್ಬ ತುಂಬಾ ತಜ್ಞನಾದಂಥವನು, ಮತ್ತೆ ಒಂದು ಸ್ಥಿತಪ್ರಜ್ಞನಾಗಿರುವಂತಹ ಒಬ್ಬ ವಿದೇಶಾಂಗ ಸಚಿವ ನಮ್ಮ ದೇಶಕ್ಕೆ ಸಿಕ್ಕಿರುವಂಥದ್ದು ಬಹಳ ಒಂದು ಗಮನಾರ್ಹ, ಮತ್ತೆ ಅದು ಸಂತೋಷ ಪಡುವಂತಹ ವಿಚಾರ. ನೋಡಿ, ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ? ಇರಾನ್ಗೆ ಸಪೋರ್ಟ್ ಮಾಡ್ತೀರಾ? ಯಾತಕ್ಕೆ? ಇಷ್ಟು ವರ್ಷಗಳ ಕಾಲ ನಮ್ಮ ಭಾರತದ ಕರೆನ್ಸಿನಲ್ಲಿ ನಮಗೆ ತೈಲವನ್ನು ಕೊಟ್ಟಂತಹ ಇರಾನ್ಗೆ ನೀವು ಸಪೋರ್ಟ್ ಮಾಡ್ತೀರಾ? ಇಲ್ಲ ಇಷ್ಟು ವರ್ಷಗಳ ಕಾಲ ಪಾಕಿಸ್ತಾನ ಯುದ್ಧ ಮಾಡಲಿ, ಚೈನಾ ಯುದ್ಧನ ಮಾಡಲಿ, ಬಾಂಗ್ಲಾದೇಶದ ಜೊತೆ ನಾವು ಯುದ್ಧ ಮಾಡಲಿ, ನಮ್ಮ ಜೊತೆಗೆ ಒಬ್ಬ ಸಹೋದರನಾಗಿ ನಿಂತ್ಕೊಳ್ತಾ ಇರುವಂತ ಇಸ್ರೇಲ್ ಜೊತೆಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾವು ನೋಡಿದಾಗ ನಮ್ಮ ದೇಶದ ನಾಯಕತ್ವ ಏನ್ ಹೇಳ್ತು? ನಾವು ಶಾಂತಿಯನ್ನ ಸಪೋರ್ಟ್ ಮಾಡ್ತೇವೆ. ಆ ಶಾಂತಿಯನ್ನ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದಾಗ ಯಾರಿಗೂ ತೊಂದರೆ ಆಗಲ್ಲ. ಮತ್ತೆ ನಮ್ಮ ನಿಜವಾದ ಉದ್ದೇಶ ಅದು ನಮ್ಮ ಕಪಟ ನಾಟಕ ಅಲ್ಲ. ಅದು ನಾವು ಶಾಂತಿಯನ್ನು ಉದ್ದೇಶ ಮಾಡ್ತೀವಿ, ಇರಾನ್ ಜೊತೆಗೋ ಇಸ್ರೇಲ್ ಜೊತೆಗೋ ನಾವು ಕೈ ಜೋಡಿಸಲ್ಲ ಅಂತಂದ್ರೆ ಅದು ನಮ್ಮ ಕಪಟತನ ಅಲ್ಲ. ಈಗ ಹೇಗೆ ಪಾಕಿಸ್ತಾನ ಇರಾನ್ ಜೊತೆಗೆ ನಾನು ಯುದ್ಧ ಮಾಡಕ್ಕಾಗದೆ, ಅಥವಾ ಸೌದಿ ಅರೇಬಿಯಾ ಜೊತೆಗೆ ಅವ್ರಿಗೆ ಒಡನಾಟ ಇದಿದೆ, ಯುದ್ಧದ ಜೊತೆ ನಾವು ಸೇರ್ಕೊಳ್ಬೇಕು ಅಂತ ಒಡಂಬಡಿಕೆ ಇದೆ, ಆದ್ರೆ ಎರಡನ್ನೂ ಮಾಡಕ್ಕಾಗದೆ ಅಫ್ಘಾನಿಸ್ತಾನದ ಜೊತೆಗೆ ತನ್ನ ಸ್ವಪ್ರೇರಣೆಯಿಂದ ಯುದ್ಧ ಮಾಡ್ತಾ ಇದೆ. ಆತರ ಕಳ್ತನ ಮಾಡದೆ ನಾವು ಸ್ವಪ್ರೇರಣೆಯಿಂದ ನಾವು ತುಂಬಾ ನಿಜವಾಗಿ ಶಾಂತಿಯನ್ನ ಯಾಚಿಸ್ತೀವಿ ಅಂತ ಯಾವಾಗ ಹೇಳಿದ್ವೋ ಅವಾಗ ಎಲ್ರಿಗೂ ಖುಷಿ ಆಯ್ತು. ಯಾತಕ್ಕೆ? ಇರಾನ್ಗೂ ಶಾಂತಿಯ ಅವಶ್ಯಕತೆ ಇತ್ತು, ಯುದ್ಧ ಅವಶ್ಯಕತೆ ಇರಲಿಲ್ಲ. ಇಸ್ರೇಲ್ಗೂ ಅಲ್ಲಿ ಶಾಂತಿಯ ಅವಶ್ಯಕತೆ ಇತ್ತು. ಯಾತಕ್ಕೆ? ಅವರು ನ್ಯೂಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ನಾವು ನಮಗೆ ಅವರ ದೇಶದ ಅಸ್ತಿತ್ವಕ್ಕೆ ತೊಂದರೆ ಇದೆ. ಸೊ ಇದು ಅಸ್ತಿತ್ವದ ಪ್ರಶ್ನೆಗೆ ಯುದ್ಧ ಆಗ್ತಿರುವಂತದ್ದು. ಸೊ ಇಲ್ಲಿ ಯಾರಿಗೂ ನಾವು ಸಪೋರ್ಟ್ ಮಾಡೋದಕ್ಕಾಗದೇ ಇರುವಂತಹ ಒಂದು ರಾಜತಾಂತ್ರಿಕ ನಿಲುವು ಏನಿತ್ತು, ಆ ರಾಜತಾಂತ್ರಿಕ ನಿಲುವೇನೆ ಈ 4 ದಿವಸದಲ್ಲಿ 3 ಹಡಗುಗಳು ಅದೇ ಹಾರ್ಮೋಸ್ ಜಲಸಂಧಿಯನ್ನ ದಾಟ್ಕೊಂಡು ನಮ್ಮ ಬಂದರಿಗೆ ಬಂದು ಇಳಿಯೋದಕ್ಕೆ ಸಾಧ್ಯ ಆಯಿತು. ಅದೇ ಕಾರಣದಿಂದ ಇನ್ನು ಮುಂದೆ ನಾವು ಆಶಾಭಾವನೆಯಿಂದ ನಮಗೆ ಏನು ಕೊರತೆ ಆಗಲ್ವೇನೋ ಅನ್ನುವಂಥ ಒಂದು ಆಶಾಭಾವನೆಯನ್ನು ಇಟ್ಕೊಳ್ಳೋದಕ್ಕೆ ಅದೇ ನಮಗೆ ಸ್ಫೂರ್ತಿದಾಯಕ. ಆಶಾಭಾವನೆ ಒಂದ್ ಕಡೆ ಆದ್ರೆ ಕೇಂದ್ರ ಸರ್ಕಾರದಿಂದಾನೆ ಅಥವಾ ಈ ಹೇಳಿಕೆಗಳನ್ನ ನೋಡ್ತಾ ಹೋದಾಗ ಏನು ಸಮಸ್ಯೆ ಆಗಲ್ಲ, ಸುಮ್ಮನೆ ಇರಿ, ನಾವು ನಿಮ್ಮ ಪರವಾಗಿ ಇದೀವಿ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಸ್ವಲ್ಪ ದಿನದ ಮಟ್ಟಿಗೆ ಸಮಸ್ಯೆ ಆಗುತ್ತೆ, ಇನ್ನೊಂದು ವಾರ ಅಷ್ಟೇ. ಕೇಂದ್ರದಿಂದ ಒಬ್ರು ಅಧಿಕಾರಿ ಮಾತನಾಡಿರುವಂಥದ್ದು, ಒಂದು ವಾರ ಅಷ್ಟೇ ಈ ಸಮಸ್ಯೆ ಇರುತ್ತೆ ಅಂತ. ಎಲ್ಲೋ ಒಂದ್ ಕಡೆ ಗೊಂದಲ ಉಂಟು ಮಾಡ್ತಿದ್ದಾರಾ ಅಂತ ಕೂಡ ಕೆಲವರು ಕೇಳ್ತಾ ಇರುವಂತ ಪ್ರಶ್ನೆ ಇದು.
ನೋಡಿ ಏನಾಗುತ್ತೆ, ಇದು ಖಂಡಿತವಾಗ್ಲೂ ಗೊಂದಲಮಯವಾಗುವಂತಹ ಸನ್ನಿವೇಶನೇ ಹೌದು. ಏನು ಗೊಂದಲಮಯವಾದಂತಹ ಸನ್ನಿವೇಶ? ಪ್ಯಾನಿಕಿಂಗ್ ಸಿಚುಯೇಷನ್. ಏನು ಪ್ಯಾನಿಕಿಂಗ್ ಸಿಚುಯೇಷನ್? ಈಗ ಮನೆಯಲ್ಲಿ ಯಾರಿಗೋ ಹುಷಾರ್ ಕೆಟ್ಟಿರುತ್ತೆ. ಹುಷಾರ್ ಕೆಟ್ಟಿರೋ ಸಂದರ್ಭದಲ್ಲಿ ಮನೆ ಒಡೆಯನಾದಂಥವನು, ತಂದೆ ಆದಂಥವನು ಏನ್ ಹೇಳ್ತಾನೆ? ಏನು ಆಗಲ್ಲ, ಸುಮ್ಮನೆ ಆರಾಮಾಗಿರಿ, ಏನು ಆಗಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಒಂದ್ ಸ್ವಲ್ಪ ಚಿಕ್ಕದಾಗಿ ಚಿಕ್ಕ ಮಕ್ಕಳು ಅಥವಾ ಇನ್ನೊಬ್ರು, ಅಯ್ಯೋ ನಮ್ಮ ಮನೇಲಿ ಏನೋ ಬಹಳ ತೊಂದರೆ ಆಗೋಗ್ಬಿಡಿದೆ ಅನ್ನೋಂಥದ್ದು ಹೇಳೋ ಸಹಜ. ಹಿರಿಯರಾದಂಥವ್ರು ಏನ್ ಹೇಳ್ತಾರೆ? ಎಲ್ಲರಿಗೂ ಒಂದು ಧೈರ್ಯವನ್ನ ತಂದುಕೊಡುವಂತಹ ಒಂದು ವಿಚಾರ ಇಡೀ ದೇಶದ ನಾಯಕರಿಗಿರುತ್ತೆ. ನನಗೆ ಬಹಳ ಬೇಜಾರಾಗುವಂಥದ್ದು, ಪಕ್ಷದ ಬಗ್ಗೆ ಅಥವಾ ಇಂಥ ವ್ಯಕ್ತಿ ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ, ನಮ್ಮ ದೇಶದಲ್ಲಿ ಇಂಥ ಪ್ಯಾನಿಕಿಂಗ್ ಸಿಚುಯೇಷನ್ ಇರೋದಂತೂ ನಿಜ. ಹೌದಾ? ಇಡೀ ಪ್ರಪಂಚದಲ್ಲಿ ಇದೆ, ಅದು ನಮ್ಮ ದೇಶದಲ್ಲೂ ಇದೆ, ಇವತ್ತಿಗೂ ಇದೆ, ನಾಳೆಗೂ ಇರಬಹುದು. ನಾಳೆಗೊಂದು ಸ್ವಲ್ಪ ಕಮ್ಮಿ ಆಗ್ಬೋದು ಅಥವಾ ಹಾಗೇನೆ ಇರ್ಬೋದು, ಜಾಸ್ತಿ ಆಗ್ಬೋದು. ಆದ್ರೆ ನಾಯಕನಾದಂಥವನು ತನ್ನ ದೇಶದ ಪ್ರಜೆಗಳಿಗೆ ಏನ್ ಹೇಳಬೇಕು? ತಲೆ ಕೆಡಿಸ್ಕೋಬೇಡಿ, ಇದನ್ನ ಹೇಗೆ ನಾವು ಇದರಿಂದ ಹೊರಗಡೆ ಬರಬೇಕು ಅಥವಾ ಇದಕ್ಕೆ ನಾವು ಧೈರ್ಯ ಹೇಗೆ ಪಡಿಬೇಕು ಅನ್ನೋದನ್ನ ನೋಡ್ಬೇಕೇ ಹೊರತುವೆ, ಅಯ್ಯೋ ಇದೆಲ್ಲ ಆಗೋಯ್ತು, ಇನ್ನು ಇವಾಗ ಆಗಿರೋದು ಇನ್ನ ಶುರು, ಇನ್ನು ಮುಂದೆ ನೋಡೋದಕ್ಕಿನ್ನ ಬಹಳ ದೊಡ್ಡದಿದೆ, ಇದು ಬರೀ ಟ್ರೈಲರ್ ಅಷ್ಟೇನೆ, ಸಿನಿಮಾ ಬಹಳ ಕೆಟ್ಟದಾಗಿದೆ, ಇನ್ನು ನಮ್ಮ ಸಿಚುಯೇಷನ್ ತುಂಬಾ ಶೋಚನೀಯವಾಗಿದೆ ಅಂತ ನಮ್ಮ ಪ್ರಜೆಗಳಿಗೆ ನಾವು ಧೈರ್ಯವನ್ನು ತುಂಬಬೇಕು ಅಥವಾ ಅವರನ್ನ ಇನ್ನ ಕುಗ್ಗಿಸ್ಬೇಕು. ಟ್ರೂ ಟ್ರೂ ಟ್ರೂ. ನಾಯಕತ್ವ ಹಾಗೆ ಆಗ್ಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಈಗ ನೋಡಿ, ನಾಳೆ ಏನಾಗ್ಬೋದು ಅಂತ ಯಾರು ಹೇಳೋದಕ್ಕಾಗಲ್ಲ. DVG ಅವರು ತಮ್ಮ ಕಗ್ಗದಲ್ಲಿ ಒಂದ್ ಕಡೆ ಹೇಳ್ತಾರೆ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹುತವಾಗಿಹುದರ ನಡೆ ವಿಧಿ ಸೃಷ್ಟಿಯಿಂ, ಅನುಭವಿಸದಲ್ಲದೆ ದೆಸೆ ಯಾವುದು ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಇಲ್ಲಿ ನಮಗ್ ಬೇಕಾಗಿರೋದು ಯಾವುದು? ಈಗ ನಾಳೆ ಸರಿ ಹೋಗ್ಬಿಡತ್ತಾ? ನನಗ್ ಗೊತ್ತಾ? ನನಗ್ ಗೊತ್ತಿಲ್ಲ. ಟ್ರಂಪ್ ಗೊತ್ತಾ? ಟ್ರಂಪ್ಗೂ ಗೊತ್ತಿಲ್ಲ. ಅವರೇ ಇಲ್ದೇ ಇರೋಷ್ಟು ಕ್ಲಾರಿಟಿನ ಹಾಳು ಮಾಡ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಟ್ರಂಪ್ ಗೊತ್ತಿಲ್ಲ, ಮುಚ್ತಬಾ ಕೈಕಾಲ್ ಮುರ್ಕೊಂಡು ಕೋಮಾದಲ್ಲಿರುವಂತಹ ಮುಚ್ತಬಂಗ್ ಗೊತ್ತಿಲ್ಲ. ಹೌದಾ? ಇಸ್ರೇಲಿನ ನೇತನ್ಯಾಹು ಗೊತ್ತಿಲ್ಲ ನಾನ್ ನೆಕ್ಸ್ಟ್ ಇದು ಮಾಡ್ತೀನಾ ಇಲ್ವಾ ಅಂತ. IRGC ಇಷ್ಟು ಘನಘೋರವಾಗಿ ಹೋರಾಡ್ತಾ ಇದೆ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ. ನಂಗೆ IRGC ನೋಡಿದ್ರೆ ಮಹಾಭಾರತದಲ್ಲಿ ದುರ್ಯೋಧನ ಭೀಮನ್ ಜೊತೆ ಯುದ್ಧ ಮಾಡಿದ್ದೇ ನೆನಪಾಗತ್ತೆ. ಹೌದಾ? ದುರ್ಯೋಧನನ್ಗೆ ಅವತ್ತು ಏನೂ ಇರ್ಲಿಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದ ದುರ್ಯೋಧನ. ಅವತ್ತು ಕೃಷ್ಣ ಹೇಳ್ತಾನೆ, ಇನ್ನು ಭೀಮ ದುರ್ಯೋಧನನಿಂದ ಉಳಿದು ಬರ್ತಾನೋ ಇಲ್ವೋ ನನಗೆ ಗ್ಯಾರಂಟಿ ಇಲ್ಲ ಅಂತ. ಅಷ್ಟು ವೀರಾವೇಶವಾಗಿ IRGC ಯುದ್ಧವನ್ನ ಮಾಡ್ತಾ ಇದೆ. ಸೊ ಇಲ್ಲಿ ನಾವು ಯಾರು ಭವಿಷ್ಯವನ್ನ ನುಡಿಯೋದಕ್ಕಾಗಲ್ಲ, ಆದ್ರೆ ನಾವ್ ಏನು ನುಡಿಬಹುದು? ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಹೇಳ್ಬೋದು. ನಾವೆಲ್ಲ ಪೇಷನ್ಸ್ ಆಗಿ ಈಗ ಹೇಗೆ ನಾವು ಈಗ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಜಾರಿಗೊಳಿಸಿದ್ದಾರೆ. ಈ ಹೋದ ವಾರದಲ್ಲಿ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅನ್ನ ಜಾರಿಗೊಳಿಸಿದ್ದಾರೆ. ಏನು ಪ್ಯಾನಿಕಿಂಗ್ ಸಿಚುಯೇಷನ್ ಇಲ್ಲದೆ ಇದ್ರೆ ಕೇಂದ್ರ ಸರ್ಕಾರ ಅದನ್ನು ಜಾರಿಗೊಳಿಸ್ತಿತ್ತಾ? ಅಂದ್ರೆ ಪ್ಯಾನಿಕಿಂಗ್ ಸಿಚುಯೇಷನ್ ಇದೆ, ಹೌದು, ಆದ್ರೆ ಇಷ್ಟೊಂದು ಪ್ಯಾನಿಕ್ ಆಗ್ಬೇಕಾ? ಅವಶ್ಯಕತೆ ಇಲ್ಲ. ಡಿಗ್ರಿ ಆಫ್ ಪ್ಯಾನಿಕ್ ಅನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಎಸೆನ್ಷಿಯಲ್ ಕಮಾಡಿಟಿ ಆಕ್ಟ್ ಅಲ್ಲಿ 21 ದಿವಸಕ್ಕೆ ಕೊಡಬೇಕಾಗಿದ್ದಂಥದ್ದು 15 ದಿವಸಕ್ಕೆ ಕೊಡಬೇಕಾಗಿರೋಂಥದ್ದನ್ನ 25 ದಿವಸಕ್ಕೆ 30 ದಿವಸಕ್ಕೆ ಅವರು ಅದನ್ನ ಹೆಚ್ಚು ಮಾಡಿದ್ದಾರೆ. ಅಂತಂದ್ರೆ ತಾವುಗಳು ಮಿತವ್ಯಯವಾಗಿ ಮಾಡಿ. ಎಲ್ಲೋ ಗ್ಯಾಸ್ ಸಿಲಿಂಡರ್ ಆನ್ ಮಾಡಿ ಇಟ್ಬಿಡೋದು, ಅದನ್ನ ಮಾಡಬೇಡಿ. ನಿಮ್ಮ ಹತ್ರ ಒಂದು ಇಂಡಕ್ಷನ್ ಸ್ಟವ್ ಇದ್ರೆ ಅದರಲ್ಲಿ ಉಪಯೋಗಿಸಿ. ಇಂಡಕ್ಷನ್ ಸ್ಟವ್ಗೆ ಇವಾಗ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ನೋಡಿ. ಅದು ಕಾಳಸಂತೆನಲ್ಲಿ ಹೆಚ್ಚಿನ ರೇಟ್ ಎಲ್ಲ ಆಗುವಂತ ಸಾಧ್ಯತೆಗಳಿರುತ್ತೆ. ಬಟ್ ನಾನು ಹೇಳುವಂತದ್ದು, ನಾವು ಇವಾಗ ಏನ್ ಹೆದರ್ಕೊಂಡಿದೀವಿ, ಮಾಧ್ಯಮದಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ದೀನಿ, ಮಾಧ್ಯಮಗಳಲ್ಲೆಲ್ಲ ತೋರಿಸೋಷ್ಟು ಏನ್ ಪ್ಯಾನಿಕಿಂಗ್ ಸಿಚುಯೇಷನ್ ಇದೆ ಆಕ್ಚುಯಲ್ ಆಗಿ ಅಷ್ಟೊಂದು ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಎಸ್ ಸರ್, ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ನ ಈ ಚರ್ಚೆಗೆ ನೀವು ಆ್ಯಡ್ ಮಾಡಿದ್ದೀರಾ ಅಂತ ಧೈರ್ಯವಾಗಿ ನಾನು ಹೇಳ್ಬೋದು. ಸೊ ನೀವು ನೋಡ್ತಾ ಇರುವಂತಹ ಜನತೆಯೂ ಅಷ್ಟೇ ಪಾಸಿಟಿವ್ ಆಗಿ ಇರೋದು ಅಥವಾ ಸಹನೆಯಿಂದ ಇರುವಂಥದ್ದು. ಈಗ ನೋಡ್ತಾ ಹೋದಾಗ ಡೊಮೆಸ್ಟಿಕ್ಗೆ ಏನು ಪ್ರಾಬ್ಲಮ್ ಇಲ್ಲ, ಅಂದ್ರೆ ಇರುವಂತಹ ಜನತೆ ನಾರ್ಮಲ್ ಬಡ ಜನರು ಏನಿದ್ದಾರೆ, ನಮ್ಮ ಮನೆಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅನ್ನುವಂಥವ್ರಿಗೆ ಯಾವುದೇ ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ. ಕಮರ್ಷಿಯಲ್ ಆಗಿ ಯೋಚನೆ ಮಾಡುವಂಥವ್ರು ಎಲ್ಲೋ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇದು ಸರಿ ಹೋಗುತ್ತೆ ಅನ್ನುವಂಥದ್ದು ಹೇಳ್ಬೋದಾಗಿದೆ ಪಾಸಿಟಿವ್ ಆಗಿ. ಹಾಗೇನೆ ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಜನಸೇವೆಗೆ ನಾವು ಸದಾ ಸಿದ್ಧ.